ಆಯ್ತಾ? ಆಯ್ತು ಗುರುಜಿ. ಹಾ, ಹೇಳಪ್ಪ, ಏನಾಯ್ತು? 2023 ಗುರುಜಿ ಹ್ಮ್. ನಮ್ಮ ಅಣ್ಣನ ಲಗ್ನ ಇತ್ತು ಗುರುಜಿ. ನೀವು ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಿರೋದು? ತಂದೆ ಎಲ್ಲ ಗುರುಜಿ, ತಾಯಿ ಇದ್ದಾರೆ. ತಂದೆ ಯಾವ ಸಮಯದಲ್ಲಿ ತೀರೋಗಿದ್ದು? ನಾನು 3 ವರ್ಷದಲ್ಲಿ ಇದ್ದೆ, ಅವಾಗೆ ತೀರೋದು ಗುರುಜಿ. ಸ್ವಲ್ಪ ಜೋರ ಮಾತಾಡ್ಬೇಕಿಲ್ಲ, ಕರೆ ಕಟ್ಟಾಗ್ಬಿಡುತ್ತೆ. ನಾನು 3 ವರ್ಷ ಇದ್ದೆ ಗುರುಜಿ, ಅವಾಗೆ ತೀರ್ಕೊಂಡಿದ್ರು 2007ರಲ್ಲಿ. ಓಕೆ, ನೀವೆಷ್ಟು ಜನ ಮಕ್ಕಳು ತಂದೆ ತಾಯಿಗೆ? ನಾವಿಬ್ಬರು ಗಂಡ್ ಮಕ್ಳು, ಇಬ್ಬರು ಹೆಣ್ಮಕ್ಳು ಗುರುಜಿ. ನೀವೆಷ್ಟನೇ ಅವರು? ನಾನು ಲಾಸ್ಟ್ ಗುರುಜಿ, 4ನೇ. ಓ, ನೀವೇ ಕೊನೆಯವರು. ಗುರುಜಿ. ಅಮ್ಮ ಏನು ಕೆಲಸ ಮಾಡ್ತಿದ್ರು? ಅಮ್ಮ ಎಲ್ಲೇ ಗದ್ದೆಗೆ ಹೋಗ್ತಾರೆ ಗುರುಜಿ. ಅಂದರೆ ಕೂಲಿ ಕೆಲಸ ಮಾಡ್ತಿದ್ರಾ? ಹೌದು ಗುರುಜಿ. ಅಂದರೆ ಅಮ್ಮನೇ ಈ 4 ಮಕ್ಕಳನ್ನ ಸಾಕಿದ್ದ? ಗುರುಜಿ, ಅಮ್ಮನೇ ಸಾಕಿದ್ದು. ಓ, ಆಯಿತು. ಹೇಳಪ್ಪ. ಅಕ್ಕರದ್ದು ಇಬ್ಬರದು ಮದ್ವೆ ಆಗಿದೆ ಗುರುಜಿ, ಅಣ್ಣಂದ್ ಆಗಿದೆ. ಓ, ಅಣ್ಣಂದು ಅಕ್ಕಂದಿರ್ದೆಲ್ಲ ಮದುವೆ ಆಗಿದೆ. ಏನು ಗುರುಜಿ. ಓದಿದ್ದೀರಾ ನೀವು? ನಾನು 6ನೇ ಕ್ಲಾಸಲ್ಲೇ ಬಿಟ್ಬಿಟ್ಟಿನಿ ಗುರುಜಿ. ಯಾಕಪ್ಪ? ಅದೇ ಗುರುಜಿ, ಅದೇ ಹೋಟೆಲ್ ಕೆಲಸ ಮಾಡ್ತೀನಿ. ಅಲ್ಲ, ಈಗ 6ನೇ ಕ್ಲಾಸಿಗೆ ಬಿಟ್ಟಿದ್ಕ ಅಂದ್ರೆ ಅವಾಗ್ಲಿನಲ್ಲಿ ಹೋಟ್ಲು ಕೆಲಸ ಮಾಡ್ತಿದ್ದೀರಾ? ಅವಾಗೆ 6ನೇ ಕ್ಲಾಸ್ ಬಿಟ್ಟೆ ಗುರುಜಿ, ಹೋಟೆಲ್ ಕೆಲಸ ಮಾಡ್ಕೊಂಡೆ. ಓಹೋ, ಅಂದ್ರೆ ನೀವೇನು 12-13ನೇ ವಯಸ್ಸಿನಲ್ಲಿ ಹೋಟ್ಲು ಕೆಲಸ ಮಾಡ್ತಿದ್ದೀರಾ? ಹೌದು ಗುರುಜಿ. ಅಲ್ಲ, ಬಾಲಕಾರ್ಮಿಕ ಅಂತ ಸೇರಿಸ್ಕೊಳ್ಳಲ್ವಲ್ಲ ಮತ್ತೆ? ಗುರುಜಿ, ಇದು ಸ್ವಲ್ಪ 2023ರಲ್ಲಿ ಗುರುಜಿ. ಹ್ಮ್. ಇದು ಅಮ್ಮ 1 ಲಕ್ಷ ರೂಪಾಯಿ ಅಕೌಂಟ್ ಅಲ್ಲಿ ಇಡು ಅಂತ ಕೊಟ್ಟಿದ್ರು. 1 ಲಕ್ಷ ರೂಪಾಯಿ ಅಕೌಂಟಲ್ಲಿ? ಯಾರ ಅಕೌಂಟಲ್ಲಿ? ನನ್ನ ಅಕೌಂಟ್ ಅಲ್ಲಿ ಇಟ್ಕೋ ಅಂತ ಅಮ್ಮ ಕೊಟ್ಟಿದ್ರು ಗುರುಜಿ. ಅಂದ್ರೆ ಆ 1 ಲಕ್ಷ ರೂಪಾಯಿ ನಿಮ್ದ ಅಮ್ಮಂದ? ಅಮ್ಮಂದು ಗುರುಜಿ. ಅಂದ್ರೆ ಅವ್ರು ಕೂಲಿ ನಾಲಿ ಮಾಡಿದ್ದು? ಹೌದು ಗುರುಜಿ. ಆಯ್ತು, ನಿಮಗ್ ಕೊಟ್ರು, ಏನ್ ಕಾರಣಕ್ಕೆ ಕೊಟ್ರು? ಅದು ಇಟ್ಕೋಪ್ಪ ಮುಂದೆ ಬರುತ್ತೆ ಅಂತ ಕೊಟ್ರು ಗುರುಜಿ. ಅಂದ್ರೆ ನಿನಗೆ ಅಂತಲ್ಲ, ಅಥವಾ ಮುಂದೆ ನಾನು ಕೇಳ್ತೀನಿ ಅವಾಗ ಕೊಡು ಅಂತಲ್ಲ? ನಿಂಗ್ ಸ್ವಲ್ಪ ಇಟ್ಕೋ, ನಾನ್ ಕೇಳ್ತೀನಿ, ಯಾವಾಗ 50,000 ಕೊಡು ಅಂತ ಅಷ್ಟೇ ಹೇಳಿದ್ರು ಗುರುಜಿ. ಆಯ್ತು. ಇನ್ನೊಂದ್ ಸ್ವಲ್ಪ. ಗುರುಜಿ. ಹೇಳಪ್ಪ. ಅದು ನಾನು ಗುರುಜಿ ನಮ್ಮ ಹುಡುಗರ ಜೊತೆ ಎಲ್ಲ ಸೇರಾಡಿ ಅದೇ ತಿನ್ನೋದು, ಚಟ ಮಾಡೋದು, 1 ಲಕ್ಷ ರೂಪಾಯಿ ಹಾಳು ಮಾಡಿದೆ ಗುರುಜಿ. ಒಂದು ನಿಮಿಷ, ಈಗ ನಿಮಗೆ 21 ವರ್ಷ. ಸೊ ಇದೊಂದು ನಿಮ್ಮ 19 ವರ್ಷದ ಅಂದ್ರೆ 19 ವರ್ಷದಲ್ಲಿದ್ದಾಗ ನಡೆದ ಕತೆ ಇದು? ಹೌದು ಗುರುಜಿ. ಆಯ್ತು, ನಿಮ್ಮ ಅಮ್ಮ ನಿಮ್ಗೆ 1 ಲಕ್ಷ ಕೊಟ್ರು, ನೀವು ಒಂಚೂರು ಬೇಕಾದ್ರೆ ಏನ್ಕಾದ್ರೂ ಬಳಸ್ಕೊಳಪ್ಪ, ಅಲ್ಲಿ ಇಟ್ಕೊಂಡಿರು, ನಾನು ಬೇಕಾದ್ರೆ ಕೇಳ್ತೀನಿ ಅಂದ್ರು. ಈಗ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡ ಹಣವನ್ನ ನಿಮಗೇನ್ ಚಟ ಇತ್ತು? ನಂಗೇನ್ ಚಟ ಇಲ್ಲ ಗುರುಜಿ, ಹುಡುಗರ ಹತ್ರ ಅದೇ ಏನಾದ್ರೂ ಹುಡುಗರು ಎಲ್ಲಾರ ಜೊತೆ ಸೇರಿ. ಕೇಳಿಸ್ಲಿಲ್ಲ. ನಮ್ ಹುಡುಗರ ಜೊತೆ, ನಮ್ ಫ್ರೆಂಡ್ಸ್ ಜೊತೆ ಎಲ್ಲಾ ಸೇರಾಡಿ ಅವ್ರು ಲಾಸ್ ಮಾಡ್ಬಿಟ್ಟೆ ಗುರುಜಿ. ಅದು ಏನು ಮಾಡ್ದಪ್ಪ? ಏನು ಎರಿಸ್ದ? ಹಿಂಗೆ ತಗೊಳ್ರಪ್ಪ ಅಂತ ಎರಿಸ್ದ? ಏನು ಮಾಡಿದೆ? ತಿಂದೋ, ಉಂಡೋ, ಅಗದೋ, ಜಿಗದೋ, ಏನು ಮಾಡಿದೆ? ಅದು ನಮ್ ಫ್ರೆಂಡ್ಸ್ ರಮ್ಮಿ ಆಡ್ತಿದ್ದ ಗುರುಜಿ, ಆನ್ಲೈನ್ ಮ್ಯಾಟ್ರ್ ಇದು. ಹೇಳಪ್ಪ. ಅದು 1 ಲಕ್ಷ ರೂಪಾಯಿ ಅದು ಆನ್ಲೈನ್ ರಮ್ಮಿಯಲ್ಲೇ ಸೋತ್ಬಿಟ್ಟ ಗುರುಜಿ. ನೀವ್ ಆಡಿದ್ರ ಫ್ರೆಂಡ್ ಆಡಿದ್ರ? ಫ್ರೆಂಡ್ ನಂಗೆ ಹೇಳ್ಕೊಟ್ಟನ್ ಗುರುಜಿ ಆಡು ಅಂತ. ಅವ್ನ್ ಮೊದ್ಲು ದುಡ್ಡು ಗೆದ್ದಿನ ಗುರುಜಿ, 50 ಲಕ್ಷ. ಆಯ್ತು, ನಾನು ಕೇಳಿದ ಉತ್ತರ ಕೊಡು. ಈಗ 1 ಲಕ್ಷ ನಿಮ್ಮ ಅಮ್ಮ ಕೊಟ್ರಲ್ವಾ, ಅದನ್ನ ನಿಮ್ ಫ್ರೆಂಡ್ ಹತ್ರ ಹೇಳಿದ್ರ ನಮ್ಮಮ್ಮ ಹಿಂಗ್ 1 ಲಕ್ಷ ಕೊಟ್ಟಿದ್ದಾರೆ ಅಂತ? ಇಲ್ಲ ಗುರುಜಿ, ನಾನು ಏನು ಹೇಳಿದ್ದಿಲ್ಲ. ಮತ್ತೆ ಇವರು ನಿಮಗೆ ರಮ್ಮಿ ಆಡು ಅಂತ ತೋರಿಸ್ಕೊಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇರುತ್ತೆ ಅಂತ ಇವ್ರಿಗೆ ಗೊತ್ತಿತ್ತ ಫ್ರೆಂಡ್ಗಳಿಗೆ? ಫ್ರೆಂಡ್ ಆಡ್ತಿದ್ದ ಗುರುಜಿ, ಅವ್ನು ನಂಗೆ ಶೇರ್ ಮಾಡಿದ, ಇದ್ರೊಳಗೆ ದುಡ್ಡು ಬರುತ್ತೆ ಆಡು ಅಂತ. ನಿಮ್ಮ ಹತ್ರ ದುಡ್ಡಿರೋದು ಗೊತ್ತಿಲ್ಲ ಅವ್ರಿಗೆ? ಗೊತ್ತಿಲ್ಲ ಗುರುಜಿ. ಸೊ ಹಿಂಗ್ ದುಡ್ಡು ಬರುತ್ತೆ, ರಮ್ಮಿ ಆಡು ಅಂತ ನಿನ್ನ ಫ್ರೆಂಡ್ ಶೇರ್ ಮಾಡ್ದ? ಹೌದು ಗುರುಜಿ. ಅದೇ ಟೈಮಿಗೆ ನಿಮ್ಮ ಹತ್ರ ಬೇರೆ ದುಡ್ಡು ಬೇರೆ ಇತ್ತು, ಈಗ ಅಮ್ಮ ಕೊಟ್ಟಿದ್ದು? ಅಮ್ಮ ಕೊಟ್ಟಿದ್ದು ದುಡ್ಡು ಇತ್ತು ಗುರುಜಿ. ಏನ್ ತಲೆಯಲ್ಲಿ ಬಂತ ಆಗ? ಅಂದ್ರೆ ಡಬಲ್ ಮಾಡಿ ಅಮ್ಮಂಗ್ ಸರ್ಪ್ರೈಸ್ ಕೊಡೋಣ ಅನ್ಸ್ತಾ? ಏನ್ ಯೋಚನೆ ಬಂದಿತ್ತು ಆಗ ಎಕ್ಸಾಕ್ಟ್ಲಿ? ಅದೇ ತಲೆಯಲ್ಲಿ ಅದೇ ಡಬಲ್ ಮಾಡೋಣ ಅಂತ ಗುರುಜಿ, ಅದೇ ಬಂತು ಗುರುಜಿ. ಓಹೋ, ಅಮ್ಮನಿಗೆ ಸರ್ಪ್ರೈಸ್ ಮಾಡೋಣ ಅಂತ? ಗುರುಜಿ. ಆಮೇಲೆ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟ? ಇನ್ಸ್ಟಾಲ್ ಮಾಡ್ಬಿಟ್ಟೆ ಗುರುಜಿ. ಅದು ಆಡ್ದೆ ಗುರುಜಿ, ಅದು ಸೋತ್ ಬಿಟ್ಟೆ. ಅದು ಅಮ್ಮನ್ ಗೊತ್ತಾಯ್ತು. ಅಂದ್ರೆ 1 ಲಕ್ಷ ಹಣವನ್ನ ಎಷ್ಟು ಹೆಂಗೆ ಸೋತೆ? ಅಂದ್ರೆ ಅಂದ್ರೆ ಒಂದೇ ಸತಿ ಎಷ್ಟು ಒಂದೊಂದು ಸಾವಿರ ಆಗ್ತಿದ್ದ, 2 ಸಾವಿರ ಆಗ್ತಿದ್ದ, ಅಥವಾ ಆ 1 ಲಕ್ಷ ಹಾಳು ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಂಡೆ?
ಅದು ಗುರುಜಿ ನನ್ ಫಸ್ಟ್ ಸರಿ 1,000 ಆಡ್ದೆ, ಹ್ಮ್ ಅದು ಹೋಯ್ತು ಮತ್ತೆ 5,000 ಆಡ್ದೆ ಗುರುಜಿ. ಓ ಆ 1,000 ಹೋದಾಗ ಸಾಕಪ್ಪ ಅಂತ ಅನ್ನಿಸ್ಲಿಲ್ವಾ? ಅನ್ಸಿಲ್ಲ ಗುರು, ಇದು ನನ್ನ ಕವರ್ ಮಾಡ್ಕೋಬೇಕಂತ ಹಿಂಗ ಅನ್ಸ್ತು ಗುರುಜಿ. ಓ ಮತ್ತದೇ ಕತೆ. ಅಂದ್ರೆ ಆ 1,000 ಹೋಗಿದೆಯಲ್ಲ ಅದನ್ನ ಪಡ್ಕೊಂಬಿಡೋಣ ಅಂತ ಇನ್ನೊಂದ್ ಸಾರಿ ಆಡೋದು. ಹೌದು ಗುರುಜಿ. ಹಂಗೆ ಎಷ್ಟು ಒಂದ್ ತಿಂಗಳಿಗೆ 1,00,000 ಮುಗಿಸ್ಬಿಟ್ಟ? 1,00,000 ಹೋಗಿಸ್ಬಿಟ್ಟೆ ಗುರುಜಿ ಅದು. ಒಂದೇ ತಿಂಗಳು? ಹಾ, 1.5 ತಿಂಗಳಲ್ಲಿ ಗುರುಜಿ, 1.5 ತಿಂಗಳು. ದೀಡ್ ಅಂದ್ರೆ 1.5 ತಿಂಗಳು. ಹೌದು ಗುರುಜಿ. ಈಶ್ವರ. ಆಯ್ತು. ಆಮೇಲೆ ಆಮೇಲೆ ಅಂದ್ರೆ ಮತ್ತೆ ನೀವೇನು ಮನೇಲಿದ್ರ ಅಥವಾ ಸಪರೇಟ್ ಎಲ್ಲೋ ರೂಮಲ್ಲಿ ಇದ್ರ? ಇಲ್ಲ ಗುರುಜಿ, ಹೋಟೆಲ್ ಮಾಡ್ತಿಲ್ಲ, ರೂಮ್ ಅಲ್ಲಿ ಇದ್ದೆ. ಅಲ್ಲಿ ಫ್ರೆಂಡ್ಸ್ ಇದ್ರ? ಅಂದ್ರೆ ಅಲ್ಲಿನ ಫ್ರೆಂಡ್ಸೇ ಹೇಳ್ಕೊಟ್ಟಿದ್ದ ಇದನ್ನ? ಹಾ ಗುರುಜಿ. ಅಂದ್ರೆ ನಿಂದೇ ರೂಮಲ್ಲಿ ಇರ್ತಿದ್ ಫ್ರೆಂಡ್ಸಾ? ಹಾ ಗುರುಜಿ. ಅಂದ್ರೆ ಹೇಳ್ಕೊಟ್ಟಿದ್ದು ಫ್ರೆಂಡು ಕ್ಲಾಸ್ಮೇಟು ಅಲ್ವಾ ಅಥವಾ ಹೋಟ್ಲಲ್ಲಿ ಕೆಲಸ ಮಾಡೋನು? ಹೋಟ್ಲಲ್ಲಿ ಕೆಲಸ ಮಾಡೋನು ಗುರುಜಿ. ಅವನು ಆಡ್ತಿದ್ನ? ಹೌದು ಗುರುಜಿ. ಅವನು ಕಳ್ಕೊಂಡಿದ್ನ? ಅವನು ಕಳ್ಕೊಂಡ್. ನಾನ್ ಒಂದ್ ವರ್ಷ ಮಾಡಿ ಅಮ್ಮನ್ಗೆ 1,00,000 ಅದು ಕೊಟ್ಟಿದ್ದೆ ಗುರುಜಿ. ಆಯ್ತು ಆಯ್ತು, ಒಂದ್ ನಿಮಿಷ. ಈಗ ಕಳ್ಕೊಂಡೆ, ಇದೆಲ್ಲ ಆಯ್ತು. ಮತ್ತ 1,00,000 ನಿಮ್ಮ ಅಮ್ಮನಿಗೆ ಕೊಟ್ಟ? ಹೆಂಗ್ ಕೊಟ್ಟೆ? ಅದೇ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿಲ್ಲ ಗುರುಜಿ, ಮನೆಯಲ್ಲೇ ಹೇಳ್ಬಿಟ್ಟೆ ಅಮ್ಮ ಹಿಂಗ ನಾನು ಆನ್ಲೈನ್ ಅಲ್ಲಿ ಆಡಿದೆ, ನಾನ್ ಸೋತಿದೆ ಅಂದ್ರೆ ಅಮ್ಮ ಏನು ಅಂದಿಲ್ಲ, ಪರವಾಗಿಲ್ಲ ಕೊಡಲ್ದರ್ ಇಟ್ಕೊ ಹೋಗಲಕ್ಕ, ಇನ್ ಮುಂದೆ ಆಡ್ಬೇಡ ಅಂತ ಹೇಳಿದ್ರು ಗುರುಜಿ. ಹೌದಾ? ಹೌದು ಗುರುಜಿ. ಅಯ್ಯೋ, ಆ ಒಂದು ಮಾತು ಬೈಲಿಲ್ವಾ? ಬೈದಿಲ್ಲ ಗುರುಜಿ, ಅದೇ ಹೇಳಿದ್ರು ಹಿಂಗೆಲ್ಲ ಆಡ್ಬಾರ್ದು ಅಂತ. ಬಟ್ ನಿಮ್ಮ ಅಣ್ಣ ಅವ್ರಿಗೆಲ್ಲ ಗೊತ್ತಾಯ್ತಾ? ಎಲ್ಲರಿಗೂ ಗೊತ್ತಾಯ್ತು ಗುರುಜಿ. ಅವ್ರ ಅಂದ್ರೆ ಇಲ್ಲಿ ಯಾರೊಬ್ರು ಕೂಡ ಬೈಲಿಲ್ಲ, ಬಟ್ ಇನ್ನೊಮ್ಮೆ ಆಡಬೇಡಿ ಅಂತ ಹೇಳಿದ್ರ? ಹೌದು ಗುರುಜಿ, ಇನ್ನೊಮ್ಮೆ ಆಡ್ಬೇಡ ಅಂದ್ರು. ಓಹೋ. ಆಯ್ತು. ಆಮೇಲೆ ಗುರುಜಿ ನನ್ ರೆಸ್ಟೋರೆಂಟ್ ಅಲ್ಲಿ ಹೋದ ಗುರುಜಿ, ರೊಟ್ಟಿ ಹೊಡಿತಿದೆ, ತಂದೂರಿ. ಏನು? ಇದು ಹೋಟ್ಲ್ ರೆಸ್ಟೋರೆಂಟ್ ಅಲ್ಲಿ ತಂದೂರಿ ರೊಟ್ಟಿ ಸಿಗುತ್ತಲ್ಲ ಗುರುಜಿ. ಓಕೆ. ನಾನು ಅದು ಕಲ್ತೆ ಗುರುಜಿ. 25,000 ಪೇಮೆಂಟ್ ಬರ್ತಿತ್ತು ಗುರುಜಿ. ಬಟ್ ಈ ಮುಂಚೆ ಎಷ್ಟಿತ್ತು? 10,000 ಕೊಡ್ತೀರಿ ಗುರುಜಿ, ವೇಟರ್ ಮಾಡ್ತಿದ್ದೆ ಗುರುಜಿ ಅವಾಗ. ಅಂದ್ರೆ ಏನ್ ಈ ಹಣ ಆಡಿ ಅಥವಾ ರಮ್ಮಿ ಆಡಿ ಕಳ್ಕೊಂಡಾಗ? ಹಾ ಗುರುಜಿ. ಸೊ ಅಲ್ಲಿಂದ ಹೋಟ್ಲು ಚೇಂಜ್ ಮಾಡ್ದ? ಹೋಟ್ಲ್ ಚೇಂಜ್ ಮಾಡ್ದೆ ಗುರುಜಿ. 25,000? 25,000 ಗುರುಜಿ. ಸೊ ಅಂದ್ರೆ ಒಂದ್ 4 ತಿಂಗಳು ಸಂಬಳ ಅಮ್ಮನಿಗೆ ಕೊಟ್ಬಿಟ್ರಿ? ಅಮ್ಮನ್ ಕೊಟ್ಟ ಗುರುಜಿ. ಕೊಟ್ಟಿದ್ಮೇಲೆ ಏನಾಯ್ತು, ಇವು ಹೊರಗಡೆ ಬಿಸಿ ಹಾಕ್ತಾರಲ್ಲ ಗುರುಜಿ. ಏನಪ್ಪ? EMI ಬಿಸಿ ಗುರುಜಿ, ಬಿಸಿ ಅಂದ್ರೆ ಚೀಟಿನ? ಹಾ, ಚೀಟಿ ಗುರುಜಿ. ಓಕೆ. ಚೀಟಿ ಒಂದ್ 5 ಹಾಕ್ಬಿಟ್ಟೆ ಗುರುಜಿ. ಎಷ್ಟ್ರದು? 1,00,000 ಒಂದು ಗುರುಜಿ, 5 ಹಾಕ್ಬಿಟ್ಟಿದ್ದೆ. ಎಷ್ಟ್ ತಿಂಗಳು ಕಟ್ಟೋದು? ಅದು 2 ವರ್ಷ 1 ತಿಂಗಳು ಕಟ್ಟೋದು ಗುರುಜಿ. ಎಷ್ಟೆಷ್ಟು ಕಟ್ಟೋದು ಒಂದ್ ಕಂತಿಗೆ? ಒಂದ್ ಕಂತಿಗೆ 5,000 ಗುರುಜಿ. 5,000? ಹೌದು ಗುರುಜಿ. ಆಯ್ತು. 5 ಹಾಕಿದೆ ಗುರುಜಿ. ಹಾಕಿದ ನಂತರ ಒಂದು ಎತ್ತಕ್ ಸ್ಟಾರ್ಟ್ ಮಾಡಿದೆ ಗುರುಜಿ. ಓಕೆ. 5 ಚೀಟಿ ಹಾಕಿರೋದು ಅಮ್ಮನಿಗೆ ಹೇಳಿದ್ರ? ಅಮ್ಮಗೆ ಹೇಳಿದಿಲ್ಲ ಗುರುಜಿ. ಓಹೋ. ಅಲ್ಲಪ್ಪ, ಈ 5,000 ಅಂದ್ರೆ 25,000 ನೀನ್ ಅಮ್ಮನಿಗೆ ಕೊಡ್ತಿದ್ದ ಸಂಬಳನ ಅಥವಾ ಒಂದ್ ಸ್ವಲ್ಪ ಮಡಿಕೊಂಡು? ಯಾಕಂದ್ರೆ ಈ ಚೀಟಿ ಬೇರೆ ಹಾಕೊಂಡಿದ್ದಲ್ಲ, 5,000 ಇಲ್ಲಿ ಮಡಿಕೊಳ್ತಿದ್ದ? ಚೀಟಿ 5,000 ಮಾಡ್ಕೊಳ್ತೇವೆ ಗುರುಜಿ. 5,000 ನನ್ನ ಹತ್ರ ಮಾಡ್ಕೊತಿದ್ದೆ ಗುರುಜಿ, ಮನೇಲಿ ಕಳ್ಸಿದೆ 5,000. ಈಗ ಬರೋ 25,000ದಲ್ಲಿ ಅಮ್ಮನಿಗೆ ಎಷ್ಟು ಕೊಡ್ತಿದ್ದಪ್ಪ ಅಥವಾ ಮನೆಗೆ ಎಷ್ಟು ಕೊಡ್ತಿದ್ದೆ? 5,000 ಗುರುಜಿ. 5,000? ಹೌದು ಗುರುಜಿ. ಮತ್ತೆ 20,000 ನೀನ್ ಮಡಿಕೋತಿದ್ದ? ಇಲ್ಲ ಗುರು, ಚೀಟಿ ಕಟ್ತಿದೆ. ಓಕೆ, 5 ಚೀಟಿ ಕಟ್ಟಿದ್ದಲ್ಲ? ಹೌದು ಗುರುಜಿ. ಅಂದ್ರೆ ಒಂದೊಂದ್ ಚೀಟಿಗೆ 5,000ನಾ? ಹೌದು ಗುರುಜಿ. ಒಂದ್ 4,000 3,500 ಹಿಂಗ್ ಬರ್ತಿತ್ತು ಗುರುಜಿ. ಆಯ್ತಪ್ಪ. ಅದು ಆಯ್ತು ಗುರುಜಿ. ತಿಂಗಳ ಒಂದೊಂದ್ ಎತ್ತಕ್ ಸ್ಟಾರ್ಟ್ ಮಾಡಿದೆ ಗುರುಜಿ. 90,000 ಬಂತು ಒಂದ್ ತಿಂಗಳ ಎತ್ತ ಗುರುಜಿ. ಏನ್ ಕಾರಣಕ್ಕೆ ಮತ್ತೆ ಇದೆ ನಂಗಿದೆ ರಮ್ಮಿನೇ ಆಡ್ಬೇಕು ಅನ್ಸ್ತು ಗುರು. ಅಯ್ಯೋ, ಅದಕ್ ಚೀಟಿ ಎತ್ತುತ್ತಿದ್ದ? ಹಾ, ಇದು ಈ ತಿಂಗಳ ಎತ್ತೋದು, ಮತ್ ಇದು ಸೋಲೋದು, ಮತ್ತ ಮುಂದಿನ ತಿಂಗಳ ಎತ್ತೋದು ಗುರುಜಿ. ಹಾಗೆ 5 ಚೀಟಿ ಎತ್ತು ಬಿಟ್ಟಿದೆ ಗುರು. ಓಲಿ ಇಲ್ಲಾದ್ರೂ ಗೆದ್ದ? ಇಲ್ಲ ಗುರುಜಿ, ಅವಿ ಲಾಸ್ ಆಗಿದೆ. ಅಗ್ರಿ ಲಾಸ್? ಹಾ ಗುರುಜಿ, 5 ಚೀಟಿ 5 ಲಾಸ್ ಅದೇ ಗುರುಜಿ. ಅಲ್ಲ, ಸಾರಿ, ನಾನು ಮತ್ತೆ ಕೇಳಿದೆ. ಚೀಟಿ ಹಾಕಿದ್ದು ಮನೇಲಿ ಅಮ್ಮನಿಗೆ ಗೊತ್ತಿತ್ತಾ? ಗೊತ್ತಿದ್ದಿಲ್ಲ ಗುರುಜಿ, ಅಮ್ಮನ್ಗೆ ಗೊತ್ತಿದ್ದಿಲ್ಲ. ಇನ್ 20,000 ಏನ್ ಮಾಡ್ತಿದೀಯಪ್ಪ ಅಂತ ಕೇಳ್ತಿರ್ಲಿಲ್ವಾ ಅವರು?
ಆಮೇಲೆ ನಾನ್ ಹೇಳಿದಿಲ್ಲ, ನೀನ್ ದುಡಿ ನೀನೇ ಇಟ್ಕೊಂಡಿದ್ರು ಅಮ್ಮ. ಸೊ ಅವ್ರು ಅಂದ್ಕೊಳ್ತಿದ್ರು ಹೆಂಗೂ ಒಂದು ಅಕೌಂಟ್ ಇದೆ, ಆತ ಸೇವಿಂಗ್ಸ್ ಮಾಡ್ಕೊಳ್ತಿರ್ಬೋದು ಅಂತ. ಹೌದು ಗುರುಜಿ. ನೀನ್ ಇಲ್ಲಿ ನೋಡಿದ್ರೆ 4 ಚೀಟಿ ಹಾಕಿದ್ದೇನೋ ಒಳ್ಳೆ ಲಕ್ಷಣವೇ ಹೌದು, ಆದರೆ ಅದನ್ನು ಎತ್ತಿ ಏನು ತಂಗಿಂದೋ ಅಕ್ಕಂದೋ ಅಣ್ಣಂದೋ ಇನ್ನೇಂದೋ ರೋಗದ್ದೋ ಎಲ್ಲ ಮಾಡ್ತಿರ್ಲಿಲ್ಲ, ರಮ್ಮಿಗೆ ಬೆಳೆಸ್ಕೊಂಡೆ ಅಂತ. ಹೌದು ಗುರುಜಿ. ಅಲ್ಲಪ್ಪ ಅಲ್ಲಿ ಎಲ್ಲೂ 1 ಚೀಟಿ 2 ಚೀಟಿ 3 ಚೀಟಿ, ಓಲಿ ಕಡೆ 2 ಚೀಟಿಗಾದ್ರೂ ಬುದ್ಧಿ ಬರ್ಲಿಲ್ವಾ? 5 ಚೀಟಿನೂ ಹಿಂಗೆ ಹೋದ್ವಾ? ಅದು ಹೆಂಗ್ ಅನ್ಸುತ್ತೆ ಗುರುಜಿ, ಇನ್ನ ಬರ್ತವೆ ನನ್ನ ಕವರ್ ಮಾಡ್ಕೊಂಡ್ ಹೋಗ್ಸ್ಕೊಂಡು ನನ್ನ ಪ್ರಾಫಿಟ್ ಮಾಡ್ಕೊಂಡು ಹಿಂಗ್ ಬರ್ತದೆ ಗುರುಜಿ ಆಲೋಚನೆ. ಅಂದ್ರೆ ಎಲ್ಲಿ ಸೋತಿದ್ದೀನೋ ಅಲ್ಲೇ ಗೆದ್ದು ನಿಲ್ಲೋಣ ಅಂತ. ಹೌದು ಗುರುಜಿ. ಆಯ್ತು, 5 ಹೋದ್ವಾ? ಇವು ಬಿ ಹೋದು ಗುರುಜಿ, 5 ಚಿಟ್ಟಿ ಹೋದು. ಅಂದ್ರೆ ಬರೋಬ್ಬರಿ ಒಂದು 5 ಲಕ್ಷ ಅಂದ್ಕೋ. 5 ಲಕ್ಷ ಹೋಗಿದೆ ಗುರುಜಿ. 5 ಅಲ್ಲೊಂದು 6 ಒಟ್ಟು ಹೋಯ್ತು. ಆಮೇಲೆ 6 ಲಕ್ಷ ಹೋಯ್ತು ಗುರುಜಿ. ಮೊನ್ನೆ ನಾನ್ ಬೆಂಗಳೂರಿಗೆ ಹೋಗೋಣ ಅಂತ ಬಸ್ ಸೇರಿದೆ ಗುರುಜಿ, ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ. ಅಂದ್ರೆ ಅಲ್ಲಿ ಸಾಲ ಗಿಲ ಏನಾರ ಮಾಡ್ಕೊಂಡಿದ್ರು? ಇಲ್ಲ ಗುರುಜಿ, ಅಲ್ಲಿ ಏನ್ ಮಾಡ್ಕೊಂಡಿರ್ಲಿಲ್ಲ. ಬರೀ ನಿಂದೆ ಒಳ್ಳೆಯಲ್ಲಿ ಓದಂಗೆ ಹೋಯ್ತೈತಿ. ಅಂದ್ರೆ ಯಾರ ಹತ್ರನು ಇಸ್ಕೊಂಡಿಲ್ಲ, ಯಾರ್ದು ಭಯ ಇಲ್ಲ ಅನ್ನೋದು ಬಿಟ್ರೆ ನಿಂದು ಮಾತ್ರ ಹೋಗಿದೆ ಅನ್ನೋ ದುಃಖ ಇದ್ದಿದ್ದೆ. ಹೌದು ಗುರುಜಿ. ಬಟ್ ಅವ್ರಿವ್ರು ಕೇಳ್ತಾರೆ ಅನ್ನೋ ಭಯ ಏನಿಲ್ಲ. ಇಲ್ಲ ಗುರುಜಿ. ಅದು ಫೋನಾಗ ಸ್ವಿಚ್ ಆಫ್ ಮಾಡಿದ್ರಿ ಅಂದ್ರೆ ಮತ್ತೆ ಆಡಬೇಕು ಅನ್ಸುತ್ತೆ ಅಂತಲ್ಲ? ಮನೆ ಬಿಟ್ಟು ನಾನು ಇದು ಮನೆ ಹೋಗಿದ್ದೆ ಗುರುಜಿ ಸೋತ್ ನಂತರ. ಓಕೆ. ನಾನ್ ಬಿಟ್ಟು ಯಾಕಡೆ ಹೋಗ್ಬೇಕು, ಚೀಟಿ ಕಟ್ಕೊಂಡು ಆಮೇಲೆ ಬರ್ಬೇಕಂದಿದೆ ಗುರುಜಿ. ಏನಪ್ಪಾ? ಇದೇ ಚೀಟಿ ತಿಂಗಳಿಗೆ ದೂರ ಎಲ್ಲಾದ್ರೂ ಹೋಗ್ಬಿಡ್ಬೇಕು, ಚೀಟಿ ಕಟ್ಕೊಂಡು ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಬರ್ಬೇಕು ಅಂತ. ಹೌದು ಗುರುಜಿ. ಓಕೆ ಓಕೆ. ಹೇಳಪ್ಪ. ಬಂದೆ ಗುರುಜಿ, ಮನೆಯವರು ಫೋನ್ ಸ್ವಿಚ್ ಆಫ್ ತೆರೆದೆ. ಮನೆಯವ್ರು ಫೋನ್ ಮಾಡೋದೇ ಮಾಡ್ಲತ್ತಿದ್ರು. ಎತ್ತದೆ ಗುರುಜಿ, ಹಿಂಗಮ್ಮ ಹಿಂಗಿಂದ ಮತ್ತ 5 ಲಕ್ಷ ಸೋತಿದ್ದೀನಿ ಅಂದೆ. ಏನಿಲ್ಲಪ್ಪ ಏನಾಗಲ್ಲ, ಮನೆಗ್ ಬಂದ್ಬಿಡು ಬಾ ಅಂದ್ರು ಗುರುಜಿ. ಇಲ್ಲಮ್ಮ ನಾನ್ ತಪ್ಪು ಮಾಡಿ ನಾನ್ ಬರೋದಿಲ್ಲ ಮನೆಗೆ, ಚೀಟಿ ಕಟ್ಬಿಟ್ಟೆ ಬರ್ತೀನಿ ಅಂದೆ ಗುರುಜಿ. ಇಲ್ಲ ನಮ್ ಕೈಲಾದಷ್ಟು ಏಟ್ ಕೊಡ್ತೀವಿ, ಅದು ಕೊಟ್ಟಿದ್ಮ್ಯಾಗ ನೀನ್ ಏನ್ ಬರ್ತಾ ಕಟ್ಕೊಂಬಿಟ್ಟಿ ಬಾಪ ಮನೆಗೆ ಅಂದ್ರು ಗುರುಜಿ. ಅಮ್ಮ ಅಂತರು ಅಳ್ಳತ್ತಿದ್ರು ಗುರುಜಿ, ಅದ್ರ ಸಲಕ್ಕೆ ನಾನ್ ಮತ್ತೆ ಮನೆಗೆ ಹೋದೆ ಗುರುಜಿ. ಮನೆಗೆ ಹೋದಿ ಮತ್ತೆ ಬೈದ್ರು, ಎಲ್ಲಾರು ಬೈದ್ರು, ಕಾಕ ದೊಡ್ಡಪ್ಪ ಚಿಕ್ಕಪ್ಪ ಅಷ್ಟು ಮಂದ್ರು ಬೈದ್ರು ಗುರುಜಿ. ಮೊದ್ಲು ಯಾರು ಬೈದಿರ್ಲ, ಇದು ಸ್ವಲ್ಪ ಜಾಸ್ತಿ ಮೊತ್ತ, ಹಂಗಾದ್ರೆ ಒಂಚೂರು ಜಾಸ್ತಿ ಬೈಗುಳ. ಹೌದು ಗುರುಜಿ. ಎಲ್ಲ ಇದು ಹೇಳಿದ್ಮೇಲೆ ಅಷ್ಟು ಮಂದಿ ಬೈದ್ರು ಗುರುಜಿ. ಬೈದ ನಂತರ 1.5 ಲಕ್ಷ ರೂಪಾಯಿ ಕೊಟ್ರು ಗುರುಜಿ, ಮತ್ತೆ ಕೊಡು ಅಂತ. ಅವ್ರೇ? ಅಮ್ಮ. ಯಾರಿಗ್ ಕೊಡು ಅಂತ? ಇದು ಚೀಟಿ ಕಟ್ಕೋ, ಮುಂದಿನ ಏನ್ರ ನೀ ಮಾಡ್ಕೊ ಅಂತ ಕೊಟ್ರು ಗುರುಜಿ. ಅಂದ್ರೆ ಅಷ್ಟೊತ್ತಿಗೆ ಕೆಲಸ ಬೇರೆ ಬಿಟ್ಬಿಟ್ಟ? ಹೌದು ಗುರುಜಿ. ಚೀಟಿ ದುಡ್ಡು ಇಲ್ಲ, ಕೆಲ್ಸವೂ ಇಲ್ಲ. ಹೌದು, ಕೊಟ್ಬಿಟ್ಟೆ ಗುರುಜಿ. ಕೊಟ್ಟೆ ಮತ್ತ ಅಮ್ಮಂದೆಲ್ಲ ತಿಳಿಸಿ ಹೇಳಿದ್ರು ಗುರುಜಿ. ಏನಪ್ಪಾ? ಅದೇ ಗುರುಜಿ, ಈಗ ಇದು 2ನೇ ಸರಿ ಮಾಡೋದು, 3ನೇ ಸರಿ ಮಾಡೋದು ಯಾರು ಕಟ್ಟೋದಿಲ್ಲ, ಈ ನಾವ್ ಕೊಟ್ಟಿರೋದು ಇದೇ ಮುಂದೆ ಅರ್ಥ ಮಾಡ್ಕೊಂಡ್ ಹೋಗು ಅಂದ್ರೆ ಗುರುಜಿ. ಆಯ್ತಮ್ಮ ಮುಂದಿದೇನು ಮಾಡೋದಿಲ್ಲ, ನಾ ಕಟ್ಕೊಂಡ್ ಹೋಗ್ತೀನಿ ಅಂದೆ ಗುರುಜಿ. ನನ್ ಸಲ್ಯಾಕ ಮನೆಯವ್ರ ಬಿ ಖುಷಿ ಇಲ್ಲ ಗುರುಜಿ. ಈಗ ಹೆಂಗ್ ಬರುತ್ತಪ್ಪ ಖುಷಿ? ಖುಷಿ ಬರಲ್ಲ ಗುರುಜಿ, ಅದು ನಾನ್ ಮಾಡಿದ್ದು, ಅದು ನಂಗೆ ಈಗ ತಪ್ಪ ಆಗ್ತೈತೆ ಗುರುಜಿ. ಈಗಲೂ ಆಡ್ಬೇಕು ಅನ್ಸುತ್ತಾ? ಇಲ್ಲ ಗುರುಜಿ, ಈಗ ಆಡ್ಬೇಕು ಅನ್ಸಲ್ಲ. ಈಗ ಕೆಲಸ ಮಾಡ್ತಾ ಇದ್ದೀರಾ? ಕೆಲಸ ಮಾಡ್ತಿದ್ದೀನಿ ಗುರುಜಿ. ಅಂದ್ರೆ ಅಲ್ಲೇನಾ ಅಥವಾ ಬೇರೆ ಕಡೆ? ಬೇರೆ ಕಡೆ ಗುರುಜಿ. ಅಲ್ಲಿ 25,000 ಕೊಡ್ತಾರ? 25 ಕೊಡ್ತಾರೆ ಗುರುಜಿ. ಬಟ್ ಆ ತಪ್ಪನ್ನ ಕ್ಷಮಿಸಿ. ಚೀಟಿ ಎಲ್ಲ ಮುಗೀತಾ? ಚೀಟಿ ಇನ್ನ 1 ವರ್ಷ ಆಯ್ತು ಗುರುಜಿ. ಓಕೆ, ಕಟ್ಲಿಕ್ಕೆ ಏನು ತೊಂದರೆ ಇಲ್ಲ. ಬಟ್ ಈಗ ನಿಮ್ಮ ಮಾನಸಿಕವಾಗಿ ಯಾತನೆ, ನೋವು ಅಂದ್ರೆ ಈಗ ಮನೆಯವ್ರ ನಂಬಿಕೆ ಕಳ್ಕೊಂಡ್ಬಿಟ್ನಲ್ಲ ಅಂತ. ಹೌದು ಗುರುಜಿ. ದುಡ್ಡಿದೇನ್ ಸಮಸ್ಯೆ ಇಲ್ಲ ಈಗ? ದುಡ್ಡಿನೇನ್ ಸಮಸ್ಯೆ ಇಲ್ಲ, ತಿಂಗಳ ಬರುತ್ತೆ ಗುರುಜಿ, ಕಟ್ಕೊಂಡು ಹೋಗ್ತೀನಿ. ದುಡ್ಡಿನೇನ್ ಸಮಸ್ಯೆ ಇಲ್ಲ ಗುರುಜಿ. ಈಗ ಅಡಕೆಗೆ ಹೋದ ಮಾನ ಆನೆ ಕೊಟ್ರು ಬರಲ್ಲ ಅನ್ನಂಗ ಆಗಿದೆ ಮರ್ಯಾದೆ. ಹೌದು ಗುರುಜಿ, ಊರಲ್ಲಿ ಏನು ಮರ್ಯಾದೆ ಇಲ್ಲ ಗುರುಜಿ. ಊರಿಗೆಲ್ಲ ಗೊತ್ತಾಗಿದ್ಯಾ? ಅದೇ ನಮ್ದು ಏರಿಯಾದಲ್ಲಿ ಗೊತ್ತಾಗಿದೆ ಗುರುಜಿ. 5 ಲಕ್ಷ ದುಡ್ದಿದ್ದಾನೆ ಅಂದ್ರೆ ಬಹುಶಃ ಯಾರು ಬೆನ್ ತಡ್ತಿರ್ಲಿಲ್ಲಪ್ಪ, ಎಲ್ಲರೂ ದುಡಿತಾರೆ ಅಂತ. ಕಳೆದಿರೋ ಮಾರ್ಗ ಇದೆಯಲ್ಲ. ಹೌದು ಗುರುಜಿ. ಪುಣ್ಯ ಬ್ಯಾನರ್ ಒಂದು ಹಾಕ್ಸಿಲ್ಲ. ಇಂಥವ್ರ ಮಗ ಇಂಥ ಹೊಲ್ಸ್ ಕೆಲಸ ಮಾಡಿ ಹಿಂಗ್ ದಾರಿ ತಪ್ಪಿ 5 ಲಕ್ಷ ಕಳ್ಕೊಂಡ್ಬಿಟ್ನಂತೆ. ಅದು ಹೆಂಗೆ ಇದ್ರೆ
ಒಂದು ವೇಳೆ ನಾಳೆ ನಿನಗೇನೋ ಆದರೂ ಕೂಡ ನಿನ್ನ ತಾಂಡೆ ಮಣ್ಣಿಗೆ ಊದ್ರೂ ಕೂಡ ನಿನ್ನ ಬಗ್ಗೆ ಉಳಿಯುವ ಏಕೈಕ ಕಥೆ ಇದು. ಹೌದು ಗುರುಜಿ. ನೋಡಪ್ಪ, ಆಯಿತು, ತೊಂದರೆ ಇಲ್ಲ. ನನಗೆ ಭಾಳ ದುಃಖ ಆಗಿದ್ದು, ತಂದೆ ಕಳ್ಕೊಂಡು, ಗಂಡನ ಕಳ್ಕೊಂಡು ಆ ತಾಯಿ 4 ಮಕ್ಕಳನ್ನ ಸಾಕಬೇಕಾದ್ರೆ ಆಕೆನೂ ಹಿಂಗೆ ಯಾವುದೋ ಚಟಕ್ಕೆ ಬಿದ್ದು ನಿಂತರ 1 ಲಕ್ಷ 5 ಲಕ್ಷ ಅಲ್ಲದೆ 200 300 1000 2000 ಚಟಕ್ಕೆ ಯಾವುದೋ ಕಲ್ತು ಏನೋ ಮಾಡಿದ್ರೆ ನೀವೆಲ್ಲ ಅನಾಥ ಹೆಣವಾಗ್ಬಿಡ್ತಿದ್ರಿ. ಹೌದು ಗುರುಜಿ. ಆಕೆ ನಿಮ್ಮನ್ನು ಕ್ಷಮಿಸಿದ್ದಾಳೆ. ಹೌದು, 1-2 ಮಾತು ಬೈಬಹುದು, 1-2 ಪೆಟ್ಟು ಕೊಡ್ಬೋದು. ಅಂತಿಮವಾಗಿ ಅವಳಿಗೆ ನಿಮ್ಮನ್ನು ಬಿಟ್ರೆ ಯಾರು ಇಲ್ಲಪ್ಪ. ಹೌದು ಗುರುಜಿ. ಅವತ್ತು ಗಂಡ ತೀರೋದ ಕಾಲದಿಂದ ಇವತ್ತು ನಿಮ್ಮನ್ನು ಅಷ್ಟರಿಂದ ಇಷ್ಟು ದೊಡ್ಡದು ಮಾಡಿ ಎಲ್ಲರಿಗೂ ಮದುವೆ ಮಾಡಿ, ಅರೆ ಯೋಚನೆ ಮಾಡಯ್ಯ, 4 ಮಕ್ಕಳನ್ನ ದಡ ಸೇರಿಸೋದು ಅಥವಾ 2 ಹೆಣ್ಣು ಮಕ್ಕಳನ್ನ ಒಬ್ಬ ಮಗನನ್ನ ಮದುವೆ ಮಾಡಿ ಆಡ್ಕೊಳ್ಳೋರ ನಡುವೆ, ಬೈಕೊಂಡು ಓಡಾಡೋರ ನಡುವೆ ಅಥವಾ ತುಳಿಯೋಕೆ ನೋಡೋರ ನಡುವೆ ಒಂದು ಸಿಂಗಲ್ ಪೇರೆಂಟ್ ಆಗಿ, ಒಂದು ಗಂಡ ಇಲ್ಲದ ಹೆಣ್ಣುಮಗಳಾಗಿ ಎಷ್ಟು ಒದ್ದಾಟ ಮಾಡಿದ್ದಾಳೆ. ಇವತ್ತು ನೀನು ಇನ್ನೂ 10 ಲಕ್ಷ ಮಾಡ್ಕೊಂಡೋಗಿ ನಿನ್ನ ತಲೆ ಕೆಟ್ಟು ನಿನ್ನ ಹಣೆ ಬರ ಕೆಟ್ಟದಾಗಿ ಅಥವಾ ನಿನ್ನ ದುರ್ಬುದ್ಧಿಯಿಂದ ಇನ್ನೂ 10 ಲಕ್ಷ ಸೋತು ಹೋದರೂ ಕೂಡ ಆಕೆ ಇನ್ನೊಂದೆರಡು ಎಕ್ಸ್ಟ್ರಾ ಬೈಬೋದೆ ಬಿಟ್ಟು ನಿನ್ನನ್ನು ತ್ಯಜಿಸಲ್ಲಪ್ಪ. ಯಾಕಂದ್ರೆ ಬೇರೆ ದಾರಿ ಇಲ್ಲ ಆಕೆಗೆ. ಹೌದು ಗುರುಜಿ. ಆದ್ರೊಬ್ಬ ಮಗನಾಗಿ ನಾನು ಆಕೆಗೆ ಈ ಕಾರಣದಿಂದ ಕೊಟ್ಟ ನೋವಿದೆಯಲ್ಲ, ಬಹುಶಃ ನಿಮ್ಮ ಓಣಿಯಲ್ಲೋ ನಿಮ್ಮ ಕೇರಿಯಲ್ಲೋ ಅಥವಾ ನಿಮ್ಮ ಸಂಬಂಧಿಕರಲ್ಲೋ ಏನು ನಿನ್ನ ಮಗ ಹಿಂಗೆ ಮಾಡಿದ್ನಂತೆ ಅಂತ ಸುಮ್ಮನೆ ತಮಾಷೆಗೋ ಏನಕ್ಕೋ ಕೇಳಿದಾಗ ಆಕೆ ಉತ್ತರ ಏನಿರಬೇಕು? ಕಣ್ಣೀರು ಬಿಟ್ಟರೆ ಬೇರೆ ಉತ್ತರ ಇಲ್ಲ ಅಲ್ಲಿ. ಏನು ಉತ್ತರ ಇಲ್ಲ ಗುರುಜಿ, ಕಣ್ಣೀರ ಗುರುಜಿ. ಒಳ್ಳೆ ಮಾರ್ಗದ ಮೂಲಕ 25,000 ದುಡ್ದಲ್ಲಪ್ಪ, ಇವನ್ 10,000 ದುಡಿಬೇಕಾದ್ರೂ ನಿನ್ನ ಜೀವನದಲ್ಲಿ ನೆಮ್ಮದಿ ಇತ್ತು. ಹಾ ಗುರುಜಿ, ಅವಾಗ ಇತ್ತು ಗುರುಜಿ ನೆಮ್ಮದಿ. 25 ಅಲ್ಲ, 1 ಕೋಟಿ ದುಡಿದ್ರು ಯಾವಾತನಿಗೆ ವಾಮ ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ ಅಥವಾ ಅನ್ಯ ಮಾರ್ಗದಲ್ಲಿ, ದುಷ್ಟ ಮಾರ್ಗದಲ್ಲಿ ಬೆವರಿಲ್ಲದೆ ಒಂದೇ ಚಿಕ್ಕ ಗಳಿಗೆಯಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಡ್ಕೊಂಡ್ಬಿಡ್ತೀನಿ ದುಡ್ಡು ಅಂತ ಹೋಗ್ತಾನಲ್ಲ, ಕೆಲವು ಶೇರ್ ಮಾರ್ಕೆಟು ಕೆಲವು ಒಂದಷ್ಟು ಬಿಟ್ಟರೆ ಅಲ್ಲೂ ಎಡವಟ್ಟು ಇದ್ದಿದ್ದೆ. ಆದರೆ ಈ ಜೂಜು ಮೋಜು ಇಸ್ಪೀಟಾಡೋದು ಅಥವಾ ಇನ್ನಿತರ ಈ ಮಾರ್ಗಗಳಿದ್ದಾವಲ್ಲ, ಇಲ್ಲಿ ಒಂಚೂರು ಮೊದಲು ರುಚಿ ತೋರಿಸ್ತವೆ. ಹೌದು ಗುರುಜಿ. ಆಮೇಲೆ ಪೂರ್ಣ ನಿಮ್ಮ ಜೀವವನ್ನೇ ತೆಗಿತವೆ. ನೋಡಪ್ಪ, ಈ ರಮ್ಮಿ ಮೂಲಕ ನೀನು ದುಡ್ದೇ ಜೀವನ ಮಾಡಬೇಕು ಅಂತ ಏನಿರಲಿಲ್ಲ. ಕೈಕಾಲು ಗಟ್ಟಿ ಇದ್ದು ಅಮ್ಮ ಅಂತ ಹೋದರೆ, ಕೆಲಸ ಹೋಯ್ತಮ್ಮ ಏನೂ ಇಲ್ಲ ಅಂತ ಹೋದರೆ ಇಟ್ಟಾಕ್ಲಿಕ್ಕೆ ಮನೇಲಿ ತಾಯಿ ಇದ್ಲು. ಬಾರಪ್ಪ, ಇನ್ನೂ 1 ತಿಂಗಳು ಕೆಲಸ ಹುಡ್ಕೋ, ಇನ್ನೂ 1 ವರ್ಷ ಕೆಲಸ ಹುಡ್ಕೋ, ನಾನು ಇದ್ದೀನಿ, ನಾನು ಅಡುಗೆ ಮಾಡಿಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಲಿಕ್ಕೆ ಇತ್ತು. ಆ ಸ್ಥಿತಿಗೆ ಏನು ತಗೊಂಡೋಗಿರಲಿಲ್ಲ. ಒಂದು ಕೆಲಸ ಇತ್ತು, ಒಳ್ಳೆ ದುಡಿಮೆ ಇತ್ತು, ಒಳ್ಳೆ ಜೀವನ ಇತ್ತು, ಒಳ್ಳೆ ಹೆಸರಿತ್ತು, ಏನೂ ನಡೀತಾ ಇತ್ತು. ಆದರೆ ಹೀಗೆ ನಾನು ಇನ್ನೊಂಚೂರು ಜಾಸ್ತಿ ದುಡ್ಡು ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಅದು ರಮ್ಮಿ ಆ್ಯಪ್ ಅಂತ ಅಷ್ಟೇ ಅಲ್ಲಪ್ಪ, ಈ ಜೂಜಿನ ಅಡ್ಡೆಗೆ ಹೋಗಿ ನಾನು ಆನ್ಲೈನಲ್ಲ ಆಫ್ಲೈನಲ್ಲಿ ಆಡ್ತೀನಿ ಅಂದರೂ ಅವನು ಇದೇ ಬಾಳು. ಇದೊಂಥರ ಜೀವನ ಹೆಂಗೆ ಗೊತ್ತನಪ್ಪ, ಈ ಮೀನು ಹಿಡಿತಕ್ಕಂಥವನು ತನ್ನ ಗಾಳಕ್ಕೆ ಒಂದು ಎರೆಹುಳವನ್ನು ಸಿಗಿಸಿ ಅದನ್ನು ನೀರೊಳಗಡೆ ಬಿಡ್ತಾನೆ. ಆ ಮೀನು ಆ ಎರೆಹುಳವನ್ನು ತಿನ್ಲಿಕ್ಕೆ ಬಂದು ತನ್ನ ಪ್ರಾಣನೇ ಕಳ್ಕೊಳ್ಳುತ್ತೆ. ಯೋಚನೆ ಮಾಡು, ಆ ಎರೆಹುಳು ತಿಂದೆ ಹೋಗಿದ್ದಿದ್ರೆ ಮೀನಿಗೆ ಆ ನೀರಲ್ಲಿ ಬೇರೆ ಆಹಾರವೇ ಸಿಗ್ತಿರ್ಲಿಲ್ವಾ? ಅಂದ್ರೆ ಇಲ್ಲಿ ಒಬ್ಬ ನನ್ನನ್ನ ಕೊಲ್ಲೋದಿಕ್ಕೆ ಗಾಳ ಹಿಡಿದು ಅಥವಾ ಗಾಣ ಹಾಕಿ ಕಾಯ್ತಿದ್ದಾನೆ ಅನ್ನೋ ಅರಿವು ಅದಕ್ಕಿರ್ಲಿಲ್ಲ. ಅದಕ್ಕೆ ಕಂಡಿದ್ದು ಕೇವಲ ಆ ಎರೆಹುಳು. ಇವನ್ ಎರೆಹುಳು ಅಥವಾ ಈ ಮೀನುಗಾರ ಹಿಡಿತಕ್ಕಂಥವನು ಬೀಸಿದ ಆ ಗಾಣದ ಅಥವಾ ಆ ಗಾಣ ಇತ್ತಲ್ಲ, ಮೀನು ಹಿಡಿಯೋ ಗಾಳ, ಅದಕ್ಕೆ ಸಿಗಿಸಿರುವ ಎರೆಹುಳು ತಿಂದೆ ಹೋಗಿದ್ದಿದ್ರು ಭಗವಂತ ಆ ನೀರಲ್ಲೇ ಆ ಮೀನಿಗೆ ಬೇರೆ ಏನೋ ಆಹಾರ ಕೊಡ್ತಿದ್ದ. ಅಂದ್ರೆ ಹಂಗೆ ನಿನಗೂ ಏನೋ ಒಂದು ಕೆಲಸ ಇತ್ತು, ಏನೋ ನಡೀತಾ ಇತ್ತು, ರಮ್ಮಿ ಅನ್ನೋದು ಆ ಎರೆಹುಳು ತರ ನೀನು ಅದನ್ನ ತಿನ್ಲಿಕ್ಕೆ ಹೋದೆ, ಪ್ರಾಣನೇ ಕಳ್ಕೊಂಡೆ. ಹಾಗೆ ಈ ರಮ್ಮಿ ಆಡಿಸೋರು, ಜೂಜ್ ಆಡಿಸೋರು, ಇವರೆಲ್ಲ ಮೀನು ಹಿಡಿಯೋರ್ ಥರ ಆ ಎರೆಹುಳು ಆ ರಮ್ಮಿ ಆಟ,
ಅದನ್ನ ತಿನ್ಲಿಕ್ಕೆ ಹೋದ ಮೀನು ನೀನೆ. ಹೌದು ಗುರುಜಿ. ಹಾಗಾಗಿ ಇದೇ ಇಷ್ಟೇ ಅಂತಲ್ಲಪ್ಪ, ನಾಳೆ ಯಾವುದೋ ಹೆಣ್ಣಿನ ವಿಚಾರ ಬಂದರೂ ಕೂಡ ನನ್ನ ಹೆಂಡತಿ, ನನ್ನ ಪಾಲಿಗೆ ಬಂದಿರೋ ಹೆಣ್ಣು, ಅವಳು ನನ್ನ ಕೆಲಸ, ಈಗ ನೀನೇನು ರೆಸ್ಟೋರೆಂಟಲ್ಲಿ ಮಾಡ್ತಿದೀಯಲ್ಲಪ್ಪ, ಅದು ನಿನ್ನ ಹೆಂಡತಿ. ಆ ಕಡೆ ಈ ಕಡೆ ಕಾಣುವ ಕೆಲವು ಕಾಮಿನಿಯರು, ಕೆಲವು ಏನು ನಿಮ್ಮನ್ನು ಆಸೆಗೆ ಒಳಪಡಿಸಿ ನಿಮ್ಮನ್ನು ಹಾಳು ಮಾಡ್ಲಿಕ್ಕೆ ಕಾಯ್ತಿರೋರು ಇದ್ದಾರಲ್ಲ, ಇವರೆಲ್ಲ ಮೀನಿನ ಗಾಣತ್ತರ, ಮೀನಿನ ಎರೆಹುಳು ಥರ. ಹಂಗೆ ಯಾವುದೋ ರೀತಿಯಲ್ಲಿ ಅದು ಹೆಣ್ಣು ಹೊನ್ನು ಮಣ್ಣು ಆಗಿರ್ಬೋದು, ನಿಮ್ಮನ್ನ ಆಸೆ ಹುಟ್ಟಿಸಿ ಬಲೆಗೆ ಕೆಡಗಲಿಕ್ಕೆ ಮೊದಲು ರುಚಿ ತೋರಿಸ್ತಾರೆ. ಯಾರು ಅದನ್ನ ತಿರಸ್ಕರಿಸ್ತಾರೋ, ನನಗೊಂದು ಕೆಲಸ ಇದೆ, ನನ್ನ ಫ್ರೆಂಡ್ ಹಾಳಾಗಿದ್ದಾನೆ, ನಿನ್ನ ಫ್ರೆಂಡು ಹಂಗೆ ಹೇಳ್ದಾಗ, ಹಿಂಗೆ ಆಡ್ಬಿಡಪ್ಪ ನೀನು ಗೆಲ್ತೀಯ ಅಂತ ಹೇಳಿದಾಗ, ಎಲ್ಲೋ ಎಷ್ಟು ಕೋಟಿ ದುಡ್ದಿದೆಯೋ ಇದರಿಂದ ತೋರಿಸು, ನಾನು ಇಷ್ಟು ಕೋಟಿ ಇಷ್ಟು ಲಕ್ಷ ದುಡ್ದಿದ್ದು ನಿಂತು ನೀನು ತೋರಿಸು, ನಾನು ಆಡ್ತೀನಿ ಅಂತ ಒಂದು ಮಾತು ಕೇಳಲಿಲ್ಲ ನಾನು, ಹೌದಲ್ಲ? ಹೌದು ಗುರುಜಿ. ಹಂಗೆ ಕೇಳಿದ್ರೆ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೆ. ಇಲ್ಲಿ ನಿನ್ನ ಮನೆ ಹಾಳಾದ್ರೂ ಪರವಾಗಿಲ್ಲ, ಈ ಫ್ರೆಂಡ್ ಹೇಳಿದ್ದು ಮಾಡದೆ ಹೋದ್ರೆ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೆ ಅಂದ್ಕೊಂಡು ಇದನ್ನು ಮಾಡೋರು. ನೋಡಪ್ಪ, ನನ್ಗನ್ಸುತ್ತಯ್ಯ, ನೀನು ಇಷ್ಟು ಸಾರಿ ಸೋತು ಹೋದಾಗಲೂ ಕೂಡ ನಿನ್ನನ್ನು ಅಷ್ಟಕ್ಕೆ ಒಂದೆರಡು ಮಾತು ಬೈದು ಒಂಚೂರು ನಿನಗೆ ತೊಂದರೆ ಆಗಬಾರ್ದು ಅಂತ ದುಡ್ಡು ಕೊಟ್ಟು ಒಂಚೂರು ನೆರವಾದ್ರಲ್ಲ, ಅಂಥವ್ರನ್ನ ಪಡೆಯೋಕೆ ನೀನು ಪುಣ್ಯ ಮಾಡಿರ್ಬೇಕಪ್ಪ. ಹೌದು ಗುರುಜಿ. ಇನ್ನು ಮುಂದಾದರೂ ನಿನ್ನ ಜೀವನದಲ್ಲಿ ಬಿಡು, ರಮ್ಮಿ ಅಲ್ಲ, ಯಾವನು ತಂದು ನಿನ್ನ ಮುಂದೆ 1 ಕೋಟಿ ಹಣ ದುಡ್ಡು ಸುರಿದ್ರು ಕೂಡ ನಿನ್ನದಲ್ಲದ ಬೆವರು ಸುರಿಸಿ ಅಥವಾ ದಿನಗಟ್ಟಲೆ ಕೆಲಸ ಮಾಡಿ ಅಥವಾ ನೀನು ನಿನ್ನ ಟ್ಯಾಲೆಂಟ್, ನಿನ್ನ ಸ್ಕಿಲ್ ಅಥವಾ ನಿನಗಿರೋ ಪ್ರತಿಭೆ ಇವನ್ನ ತೋರಿಸಿ ಪಡೆದ ಹಣ ಮಾತ್ರ ಶಾಶ್ವತವೇ ಹೊರತು ಸುಲಭವಾಗಿ ಯಾರು ಏನು ಕೊಟ್ಟರು ಬೇಡ ಅನ್ನು. ಯಾಕಂದ್ರೆ ಅದರಿಂದ ಅಲ್ಪ ಸುಖ, ಅಗಾಧವಾದ ದುಃಖ. ಹೌದು ಗುರುಜಿ. ನಿನ್ನ ತಾಯಿ ಇವತ್ತಿನವರೆಗೂ ಯಾರೋ ಮನೆ ಬಾಗಿಲಿಗೆ ಬಂದು ನಿನ್ನ ತಾಯಿ ಜುಟ್ಟಿಡ್ಕೊಂಡು ಎಲ್ಲೇ ನನ್ನ ಸಾಲ ಎಲ್ಲೇ ಅಂತ ಕೇಳುವಷ್ಟು ಬದುಕಿಲ್ಲಪ್ಪ. ಅಂಬ್ಲಿಯೋ ಗಂಜಿಯೋ ಇರೋದ್ರಲ್ಲಿ ಬದುಕೊಂಡು ಬಂದವ್ರೆ. ಏನೋ ನಿಮ್ಮಿಂದ ಎಲ್ಲೋ ಕೋಟಿ ದುಡ್ಡು ತಂದ್ಬಿಟ್ಟು ಒಂದು ಮನೆ ಕಟ್ಸಿ ನನ್ನ ರಾಣಿ ಥರ ನೋಡ್ಕೊಳ್ಳಪ್ಪ ನನ್ನ ಮಕ್ಕಳು ಅಂತ ಏನು ಅವಕ್ಕೆ ನಿರೀಕ್ಷೆ ಮಾಡಲ್ಲ. ಒಂಚೂರು ನಿಯತ್ತಾಗಿ ಹೆಸರು ಕೆಡಿಸ್ಕೊಳ್ದೆ ಇದ್ರೆ ಸಾಕು, ಒಳ್ಳೆ ಏನೋ ಜೀವನ ಮಾಡ್ಕೊಂಡು ಹೋದ್ರೆ ಸಾಕು, ಇಷ್ಟೇ ತಾಯಿಯಾಗಿ ಆಕೆ ಆಸೆ. ಹೇಳ್ತಿದ್ರು ಗುರು ಮೊದ್ಲೆಲ್ಲ, ನಿಮ್ಮ ಅಪ್ಪ ಎಲ್ಲ ಮೊದ್ಲೇ ನೀವೆಲ್ಲ ಚೆನ್ನಾಗಿ ಬೆಳೀರಿ ಅಂತ ಹೇಳ್ತಿದ್ರು. ಹೌದು, ಹಿಂಗೆಲ್ಲ ಆಗ್ತವಪ್ಪ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಈ ಬೆಟ್ಟಿಂಗ್ ಆ್ಯಪು, ರಮ್ಮಿ, ಅದು ಇದು ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ಅದು ಗಾಣಕ್ಕೆ ಸಿಕ್ಕ ಮೀನು. ಒಂಚೂರು ಎರೆಹುಳದ ಆಸೆಗೆ ಹತ್ರಕ್ಕೆ ಹೋಗ್ತಾರೆ, ಆಮೇಲೆ ನಿಮ್ಮ ಜೀವನವನ್ನು ಅವು ಮುಗಿಸ್ಬಿಡ್ತಾವೆ. ಆದರೆ ನಿನ್ನ ದೊಡ್ಡತನ ಏನು ಗೊತ್ತೇನು? ಈಗ ನಿನ್ಗೆ ಅರ್ಥ ಆಗಿದೆ, ಹೌದು ಸರ್ ನಾನು ತಪ್ಪು ಮಾಡಿಬಿಟ್ಟೆ, ನನ್ನಿಂದ ತಪ್ಪಾಯಿತು, ಈಗ ನಾನು ತಿದ್ದುಕೊಳ್ತೀನಿ. ಹೀಗೆ ನಿನ್ನ ಮನಸ್ಥಿತಿ ಬಂದಿದೆಯಲ್ಲ, ಇದು ನಿನ್ನ ದೊಡ್ಡತನ. ಇವನ್ ನಿನ್ನ ಫ್ರೆಂಡ್ ಬಂದು ಈಗ ಹೇಳಿ ಆಡ್ತೀಯಾ? ಇಲ್ಲ ಗುರುಜಿ, ಆಡಲ್ಲ. ಕಾಪಾಳು ಕೊಡ್ದು ಕಳಿಸ್ತೀಯ. ಅರೆ ನಿನ್ನಂತ ಫ್ರೆಂಡ್ ನನಗೆ 100 ಜನ ಸಿಗ್ತಾರೆ, ತಾಯಿ ಸಿಗಲ್ಲ. ಹೌದು ಗುರುಜಿ. ಅಲ್ವಾ? ಈಗ ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ನಿನ್ನ ಅಣ್ಣ ತಮ್ಮದಿರು ಅಥವಾ ಅಕ್ಕ ತಂಗಿದ್ರು ಅವ್ರು ಯಾರ ಬದುಕಲ್ಲೂ ಇವತ್ತು ನೀನೇನು ವಿಲನ್ ಆಗಿದ್ದಿ, ಇದು ಹೀಗೆ ಇರಲ್ಲಪ್ಪ. ಅದನ್ನು ಮೀರಿ ಇಲ್ಲಪ್ಪ ಇದಾದ್ಮೇಲೆ ತಿದ್ದುಕೊಂಡ, ಅರೆ ಎಂತೆಂದು ಕೊಲೆ ಮಾಡಿದವರೇ ತಿದ್ದುಕೊಂಡು ಬದುಕ್ತವ್ರು, ನಿಂದೆಯನೆಯ ದುಃಖ ಪಡ್ತಿ, ಆಯ್ತು ಬಿಡು, ತೊಂದರೆ ಇಲ್ಲ. ಆದರೆ ಇಲ್ಲಿ ನೀನು ಕೊಡುವ ಅತಿ ದೊಡ್ಡ ಉಡುಗೊರೆ ಅಂದರೆ ಮತ್ತೆ ಇಂಥವನ್ನೆಲ್ಲ ಮಾಡ್ಕೊಳ್ಬಾರ್ದು. ನೋಡಪ್ಪ, ನನಗನ್ಸುತ್ತೆ ತಿನ್ನೋ ಕುಣ್ಣೋಕೆ ಏನು ತೊಂದರೆ ಕೊಟ್ಟಿಲ್ಲ, ದೇವ್ರು ನಿನ್ನನ್ನು ಚೆನ್ನಾಗೇ ಇಟ್ಟಿದ್ದಾನೆ. ಇದೊಂಚೂರು ಚೀಟಿದೇನಿದೆ ಅದನ್ನು ಮುಗಿಸ್ಕೋ. ಏನು ಮಾಡಿದ್ರು ಕೂಡ ಅಮ್ಮನಿಗೆ ಅಪ್ಪನಿಗೆ ಅಂದ್ರೆ 5 ಚೀಟಿ ಹಾಕಿದೀಯ, ಅದು ಮನೇಲಿ ಗೊತ್ತಿಲ್ಲ ಅಂದ್ರೆ ಏನದು? ನಮಗೆ ನೋಡಪ್ಪ, ನಾನು ಹೇಳ್ತೀನಿ, ಸುಮ್ಮನೆ ಅತಿಶಯೋಕ್ತಿಗೆ ಹೇಳ್ತಾ ಇಲ್ಲ. ನಾವೆಲ್ಲೋ ಹೊರಗಡೆ ಇವತ್ತಿಗೂ ನಾನು ಏನಾದರೂ ಹೊರಗಡೆ ಏನಾದರೂ ತಾಣ್ತೀನಿ ಅಂದರೆ ನಮ್ಮ ಅಮ್ಮನಿಗೆ ಹೇಳ್ದೇನ. ನಮ್ಗೆ ಈಗಲೂ ಭಯನಪ್ಪ. ಒಂದು ಶೂ ತಂದರೆ ಎಲ್ಲೋ ಯಾರೋ ನನ್ನ ಫ್ರೆಂಡ್ ಬಿಟ್ಟು ಗುರುಗಳೇ ಅದು ಚೆನ್ನಾಗಿದೆ ಶೂ ಅಂತ ಹೇಳ್ದಾಗ, ಅಥವಾ ಚಪ್ಪಲಿ ಚೆನ್ನಾಗಿದೆ ಅಂದಾಗ ಏನೋ ಅಲ್ಲಿ ಇಷ್ಟ ಆಗ್ಬಿಡ್ತು ಅಂತ ತಾಣ್ಬಿಟ್ಟು ಮನೆಗೆ ಬಂದು ಇದು ಎಲ್ಲಿ ತಂದೋ ಇದು ಅಂತ ಕೇಳಿದಾಗ ಏನು ಹೇಳೋದಪ್ಪ ಅನ್ನೋ ಭಯದಲ್ಲಿ ಬದುಕ್ತೀವಿ ನಾವು. ನಾನು ಇವತ್ತಿಗೂ ಅದನ್ನು ಒಪ್ಕೊಳ್ತೀನಿ. ನನ್ನ ಅಮ್ಮನಿಗೆ ಹೇಳ್ದೆ ಏನಾದರೂ ಒಂದು, ಈಗ ನಾನು ಏನೋ ಒಂದು ಚೆನ್ನಾಗಿರೋದು ಒಂದೇನೋ ಒಂದು ದಾರನೋ ಅಥವಾ ಇನ್ನೇನೋ ತಗೊಂಡಿದ್ದೆ ನನ್ನ ಬ್ಯಾಗಲ್ಲಿ, ಅದು ಅವ್ರಿಗೆ ಇದೆಲ್ಲ ಬಂತಯ್ಯ ಅಂದಾಗ, ಅಯ್ಯೋ ಇದನ್ನು ಹೇಳ್ದೆ ತಾಣ್ಬಿಟ್ಟಿದ್ದೆ ಅದು ಹಿಂಗಾಯ್ತು ಗಣವ ಅಂತ. ಆದರೆ ಅದು ನಾನು ಕಡಿಮೆ ಅವ್ರು ಜಾಸ್ತಿ ಅಂತ ಅಲ್ಲಪ್ಪ. ಮನುಷ್ಯ ಎಷ್ಟು ದೊಡ್ಡವನಾದರೂ ಒಂಚೂರು ಯಾರ್ದೋ ಭಯ ಭಕ್ತಿಲಿ ಇರಬೇಕು.
ಅದೇ ಗುರುಜಿ, ಅವ್ ನಮಗ್ ಹೇಳೋರಿದ್ದಿಲ್ಲ ಕೇಳೋರಿಲ್ಲ, ಹಿಂಗಾಯ್ತು ಗುರುಜಿ. ನೀನು ನೋಡಪ್ಪ, ಈಗ ದೊಡ್ಡವನಾಯ್ತೀಯ, ನಾಳೆ ನಿನಗೂ ಮದುವೆ ಆಗ್ತವೆ, ನಿನಗೂ ಮದುವೆ ಆಗುತ್ತೆ, ನೀನು ಹೆಂಡತಿ ಸಾಕಬೇಕು, ನೀನು ಸಂಸಾರ ಸಾಕಬೇಕು, ಭಯ ಭಕ್ತಿ ಇರ್ಬೇಕಪ್ಪ. ಅದಕ್ಕೆ ಹೇಳ್ತಾರಲ್ಲ, ಮೇಷ್ಟ್ರಿಲ್ಲದ ಶಾಲೆ, ರಾಜನಿಲ್ಲದ ರಾಜ್ಯ, ಹೀಗೆ ಹೇಳೋರು ಕೇಳೋರಿಲ್ಲದ ಮನೆ, ಇವೆಲ್ಲ ಹಾಳೆ. ಹೌದು ಗುರುಜಿ. ಶಿಷ್ಯನಿಗೆ ಭಯ ಇರಬೇಕು ಅಂದ್ರೆ ಗುರು ಇರಬೇಕು, ಪ್ರಜೆಗಳಿಗೆ ಸ್ವಲ್ಪ ಭಯ ಇರಬೇಕು ಅಂದ್ರೆ ಅಲ್ಲಿ ಒಳ್ಳೆ ಕಾನೂನು ಇರಬೇಕು. ಹಂಗೆ ಮನೆಯಲ್ಲಿ ಒಬ್ರು ಹಿರಿಯರು, ಈಗ ಹಿರಿಯರು ಇರ್ತಾರಪ್ಪ, ಮಾತು ಕೇಳೋ ಮಕ್ಳಿರ್ಬೇಕಲ್ಲ. ಹಿರಿಯರು ಏನು ಎಲ್ಲಾರ ಮನೇಲೂ ಇದ್ದಾರೆ ಹೆಚ್ಚು ಕಡಿಮೆ. ಈಗ ಅದೇ ನೀನು ಆಡಿ ಸೋಲೋ ಸಮಯದಲ್ಲಿ ನಿಮ್ಮ ಅಮ್ಮ ಬಂದು ಹೇಳಿದ್ರೆ ಸುಮ್ಮನೆ ಇರ್ತೀಯ ಹಂಗೆ ಅಂತ ನೀನೇ ಬೈತಿದ್ದೋ ಏನೋ, ಯಾಕಂದ್ರೆ ಆ ನಶೆಗಳೆಲ್ಲ ನಿಮ್ಮನ್ನ ಹಂಗೆ ಮಾಡ್ಬಿಟ್ಟಿರ್ತವೆ. ಹೌದು ಗುರುಜಿ, ಅದು ಹಾಗೆ ಮಾಡುತ್ತೆ ಗುರುಜಿ. ನಿಜ. ಯಾವುದೋ ಒಂದು, ಅದು ಹೆಣ್ಣು ಹೊನ್ನು ಮಣ್ಣು, ಯಾವುದೋ ಅಕ್ರಮದ ದಾರಿಯಲ್ಲಿ ಹೋಗ್ತಿರೋ ಅಂತ ಅದೊಂಥರ ಗಾಂಜಾ ನಶೆಯಲ್ಲಿ ಇರ್ತಾನಲ್ಲ, ಏನು ಮಾಡ್ತಾ ಇದ್ದೀನಿ, ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಏನು ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಇರ್ತಾನಲ್ಲ, ಹಂಗೆ ಈ ನಶೆಗಳೆಲ್ಲ. ಆಯ್ತಪ್ಪ, ಅದೆಲ್ಲ ಮೀರಿದ್ದೀಯಾ. ನನಗೆ ಬಹಳ ಖುಷಿ ಅಂದರೆ ಇದರ ದುಷ್ಪರಿಣಾಮ ಅಥವಾ ಈ ಜೂಜು, ರಮ್ಮಿ, ಬೆಟ್ಟಿಂಗು, ಇದೆಲ್ಲದರಿಂದ ಎಷ್ಟು ಹಾಳಾಗಬಹುದು ಅನ್ನೋದಕ್ಕೆ ನೀನು ಲೋಕಕ್ಕೊಂದು ಉದಾಹರಣೆ ಆಗಿದ್ದಿ. ಇವತ್ತು ಹೇಳ್ಕೊಂಡು ನೀನು ಎಷ್ಟೋ ಹುಡುಗರಿಗೆ ನೀನು ಮಾದರಿ ಆಗಿದ್ದೀಯಪ್ಪ. ಮಾದರಿ ಅನ್ನೋದಕ್ಕಿಂತ ಒಂದು ಪಾಠ ಆಗಿದ್ದೀಯ ನೀನು. ಯಾಕಂದ್ರೆ ನೋಡಪ್ಪ, ಕೆಲವೊಬ್ರು ಗೆದ್ದೇ ಇನ್ನೊಬ್ರಿಗೆ ಉದಾಹರಣೆ ಆಗಬೇಕು ಅಂತ ಇಲ್ಲ, ಸೋತು ಉದಾಹರಣೆ ಆಗುವುದಿದೆ. ನಾವು ಸೀತಾಮಾತೆಯನ್ನು ನೋಡಿದಾಗ ಲಂಕೆಗೆ ಈ ಸೀತೆಯನ್ನು ಕಿಡ್ನಾಪ್ ಮಾಡಿಕೊಂಡು ಅಪಹರಿಸಿಕೊಂಡು ರಾವಣ ಕರ್ಕೊಂಡು ಹೋದಾಗ, ಅಯ್ಯೋ ರಾವಣ ಅಷ್ಟು ದೊಡ್ಡ ರಾಜ ಆಗಿದ್ದು ಸೀತೆಗೆ ಅಷ್ಟು ಆಫರ್ ಕೊಟ್ಟರು ಕೂಡ ನನ್ನ ರಾಮನ ಬಿಟ್ಟು ಇನ್ಯಾರನ್ನೂ ನಾನು ಸೇರೋದಿಲ್ಲ ಅಥವಾ ಒಪ್ಪೋದಿಲ್ಲ ಅಂದ ಸೀತೆಯ ಆ ಪತಿವ್ರತ ಗುಣವನ್ನು ನಾವು ಪಾಲಿಸಬೇಕು. ಸೀತೆ ಲೋಕಕ್ಕೆ, ಹೆಣ್ಣು ಕುಲಕ್ಕೆ ಮಾದರಿ ಕಣಪ್ಪ ಅನ್ನೋದು ಸೀತೆಯಿಂದ ಕಲಿತ ಪಾಠ. ಆದರೆ ಹೀಗೆ ಕಂಡೋರು ಹೆಣ್ಣು ಮಕ್ಕಳನ್ನು ಒತ್ಕೊಂಡೋದ್ರೆ ಎಂಥ ರಾಜ ಆದರೂ, ಎಂಥ ರಾವಣೇಶ್ವರ ಆದರೂ ಅವನಿಗೆ ಅವನ ನಾಶ ಖಂಡಿತ ಅನ್ನೋದನ್ನು ರಾವಣನಿಂದ ಕಲಿಬೋದು. ಸೀತೆಯಿಂದ ಒಂದು ಕಲಿಯೋದಾದ್ರೆ, ಸೀತೆಯ ದುಸ್ಫೂರ್ತಿ ಆದ್ರೆ ರಾವಣನದ್ದು ನಮಗೆ ಎಚ್ಚರಿಕೆ. ಹಾಗೆ ನಿನ್ನ ಕತೆ ಲೋಕಕ್ಕೊಂದು ಎಚ್ಚರಿಕೆ. ದೇವ್ರು ಒಳ್ಳೇದು ಮಾಡ್ತಾನೆ, ಭಯ ಪಡಬೇಡ. ಇನ್ಯಾವತ್ತೂ ಕೂಡ ನೋಡಪ್ಪ, ನಿನ್ನ ಫ್ರೆಂಡ್ ತಗೊಂಡಷ್ಟು ಬುಲೆಟ್ ಬೈಕ್ ತಗೊಳ್ಬೇಕಿಲ್ಲ, ಐಫೋನ್ ತಗೊಳ್ಬೇಕಿಲ್ಲ, ಏನೂ ಬೇಡಪ್ಪ. ನಿನ್ನ ತಾಯಿ, ನಿನ್ನ ಅಣ್ಣ ತಮ್ಮದಿರ ದೃಷ್ಟಿಯಲ್ಲಿ ನೀನು ಒಳ್ಳೆಯವನಾಗಿ ಬದುಕಿದ್ರೆ ಸಾಕಷ್ಟು ಸಾಕಪ್ಪ. ಏನು ಕೆಲಸ ಮಾಡ್ತಿದೀಯ ಅಲ್ಲಿ ನಿಯತ್ತಾಗಿರು, ಕೊಡೋ ಸಂಬಳಕ್ಕೆ ಕೆಲಸ ಮಾಡು, ಅಂಡ್ ನಿನ್ನ ತಾಯಿ, ನಿನ್ನ ಅಣ್ಣ ತಮ್ಮದಿರೋರ್ನ ವಿಶ್ವಾಸಕ್ಕೆ ತಗೋ. ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟೇ. ಈಗ ಸುಮ್ಮನೆ ಯೋಚನೆ ಮಾಡು, ಆಗ ನೋಡಿದ್ರೆ ನಿನ್ನ ಇಡೀ ಜೀವನಕ್ಕೆ ಈ ಸ್ಥಿತಿಗೆ ತಂದವನೇ ನಿನ್ನ ಫ್ರೆಂಡು. ಹೌದು ಗುರುಜಿ. ಅದಕ್ಕೆ ಸಹವಾಸಗಳು ಚೆನ್ನಾಗಿರ್ಬೇಕು. ಯಾರೋ ಇವತ್ತು ಬಹುಶಃ ನನ್ನ ಮುಂದೆ ಯಾರಾದರೂ ಒಂದು ಕೆಟ್ಟ ಶಬ್ದ ಬಳಸಿದ್ರೆ ನಾನು ಬೈಯಲ್ಲ, ಯಾಕಪ್ಪ ಹಂಗೆಲ್ಲ ಮಾತಾಡ್ಬೇಡ ಕಣಿಯ, ಅಯ್ಯೋ ಗುರುಗಳೇ ತಪ್ಪಾಯಿತು, ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಅಂದರೆ. ನಿನ್ನ ಫ್ರೆಂಡ್ ಹೆಂಗಿರ್ಬೇಕು ಅಂದರೆ, ನೀನು ಜೂಜು ಅಥವಾ ರಮ್ಮಿ ಆಡ್ತಾ ಇದ್ರೆ ಅದನ್ನು ತೆಗೆದು, ಗೊತ್ತಲ್ವ ನಿನಗೆ ನಿಮ್ಮಮ್ಮ ಕಳಿಸಿರೋದು ಇಲ್ಲಿ ದುಡಿಯೋದಿಕ್ಕೆ ಅಥವಾ ಏನೋ ಹೋಟ್ಲಲ್ಲಿ ಕೆಲಸ ಮಾಡಿ 4 ಕಾಸು ಮನೆ ಕೊಡ್ತೀಯ ಅಂತ ಕಳಿಸಿದ್ರೆ ನೀನು ರಮ್ಮಿ ಆಡ್ತಿದ್ಯಾ, ನಾನು ಹಿಂಗೆ ನಿನ್ನನ್ನು ಮನೆಗೆ ಹೇಳಿಬಿಡ್ತೀನಿ ಅಷ್ಟೇ, ಇದೆಲ್ಲ ಮಾಡಬಾರ್ದು ಕಣೋ ಅಂತ ಬೈಯೋ ಒಬ್ಬ ಫ್ರೆಂಡ್ ಇದ್ದರೆ ನಿನ್ನ ಬದುಕು ಬಂಗಾರ ಆಗ್ತಿತ್ತು. ಸುಮ್ಮನೆ ಕೂತಿದ್ದವನ್ನ ರಮ್ಮಿ ಆಡು ನೀನು ಉದ್ಧಾರ ಆಯ್ತಿ ಅಂತ ಹೇಳಿದವನು ಅದು ಹೆಂಗಯ್ಯ ಫ್ರೆಂಡ್ ಆಯ್ತಾನ ಅವನು? ಹಾಗೆ ನೋಡಿದ್ರೆ ಅವನಿಗಿಂತ ದೊಡ್ಡ ಶತ್ರು ಇಲ್ಲ ನಿನ್ನ ಬದುಕಲ್ಲಿ. ಕ್ಲಾಸ್ಮೇಟ್ಸ್ ಇದ್ರು ಗುರುಜಿ. ಅದೇ ಹೇಳ್ತೀನಲ್ಲ, ಯಾರಾದ್ರೂ ಅಷ್ಟೇ. ನಿನ್ ಜೀವನಪ್ಪ 7,000 ಹೇಳ್ತಾರೆ, ತಗೊಳ್ಳೋದು ನಿನಗೆ ಗೊತ್ತಿರ್ಬೇಕಲ್ವಾ? ಹೌದು ಗುರುಜಿ. ಬೇಡ, ಈಗ ಬುದ್ಧಿ ಕಲ್ತಿದ್ದೀಯ. ಯಾವ ವಿರಾಟ್ ಕೊಹ್ಲಿ ಹೇಳಿದ್ರು, ಯಾವನೇ ಹೇಳಿದ್ರು ನಿನ್ ಜೀವನ ನೀನು ನೋಡ್ಕೊಳ್ಬೇಕು. ಇದು ಆಡ್ಬಿಡಿ, ಡ್ರೀಮ್ 11 ಮಾಡ್ಬಿಡಿ, ಅದು ಮಾಡ್ಬಿಡಿ, ಇದು ಮಾಡ್ಬಿಡಿ, ಯಾರು ಬರಲ್ಲಪ್ಪ. ಇನ್ನೂ ಪರಿಸ್ಥಿತಿ ಉದ್ವಿಗ್ನ ಆದ್ರೂ ಕೂಡ ನಿನ್ನ ಅಮ್ಮನೇ ನಿನಗೆ ಸಾಲ ಮಾಡಿ ದುಡ್ಡು ಕೊಡ್ಬೇಕು ಹೊರತು ಹೇಳ್ದವನು ಬರಲ್ಲ, ಸಹಾಯ ಮಾಡಿದವನು ಬರಲ್ಲ. ಯಾರು ಬರಲ್ಲಪ್ಪ. ಯಾಕಂದ್ರೆ ಗೆದ್ದಾಗ ನೀನು ಎಲ್ರಿಗೂ ಬೇಕು, ಆದ್ರೆ ಸೋತಾಗ ನೀನು ಬೇಕಿರೋ ನಿಮ್ಮ ಮನೆಯವರಿಗೆ ಮಾತ್ರ. ಯಾಕಂದ್ರೆ ಬೇರೆಯವರು ನಿನ್ನ ಗೆಲುವಲ್ಲಿ ಬಂದು ಎಂಜಾಯ್ ಮಾಡ್ತಾರೆ, ಸೋಲನ್ನ ಯಾರು ಶೇರ್ ಮಾಡ್ಕೊಳಲ್ಲ. ಹೌದು ಗುರುಜಿ. ಹಾಗಾಗಿ ನೀನು ಪಾಠ ಕಲಿ. ಇಷ್ಟಕ್ಕೆ ನಿಂತಿದ್ಯಪ್ಪ. ನಾನೇ ಕಾರ್ಯಕ್ರಮದಲ್ಲಿ ಕೇಳಿದ್ನಪ್ಪ, 15-30 ಲಕ್ಷ ಎಲ್ಲ ಸೋತಿದ್ದಾರೆ. ಅದು ಕೇಳಿದ್ದೀನಿ ಗುರುಜಿ, ನಾನು ಕೇಳಿ ಬಂತು ಗುರುಜಿ. ಅದು ಕೇಳಿದ್ದೀನಿ ಗುರುಜಿ ನಾನು. ಹೌದು ಹೌದು ಹೌದು. ಪುಣ್ಯ ನಿಂಗೆ ಮದುವೆ ಆಗಿಲ್ಲ, ಇಲ್ಲೇ ಎಲ್ಲ ತಿದ್ಕೊಂಡ್ಬಿಡು. ನೋಡಪ್ಪ, ಬದುಕು ಹಾಗೆ ಕಣೆಯ, ಏನೇ ತಪ್ಪಿದ್ರು ಇಲ್ಲೇ ಮಾಡಿಬಿಡು. ಮಾಡಿದ್ಯಾ, ತಿದ್ಕೊಂಡಿದ್ಯಾ, ಮತ್ತು ಮದುವೆ ಆದ್ಮೇಲೆ ಇದೆಲ್ಲ ಆದ್ರೆ ಬಿಟ್ಟೋಗ್ಬಿಡ್ತಾಳೆ ಹೆಂಡ್ತಿ, ಇವನೇ ಅವನ ಜೊತೆ ಇವನ್ ಬಂದಿದ್ನಲ್ಲ ನಾನು ಅಂತ. ಆಮೇಲೆ ಎಲ್ಲ ಚೆನ್ನಾಗಿದ್ದೇ ಉಳಿಸ್ಕೊಳಕ್ ಆಯ್ತಿಲ್ಲ, ಇಂಥವೆಲ್ಲ ಮಾಡ್ಕೊಂಡು ಉಳಿತಾಳ ಅವಳು.
ಉಳಿಯಲ್ಲ ಗುರುಜಿ. ಬೇಡ, ಅದೆಲ್ಲ ಮಾಡಬೇಡ. ಈಗ ಹಿಂಗೆಲ್ಲ ಆಡೋರ್ಗೆ ನೀನೊಂದು ಮಾತು ಹೇಳ್ಬೇಕು. ಹೇಳು, ಏನಾದ್ರು ಹೇಳು ಸಮಾಜಕ್ಕೆ. ಹಾ ಗುರುಜಿ. ಹೇಳಪ್ಪ. ನನ್ ಮನ್ಸು ಈಗ ತೃಪ್ತಿ ಆಯ್ತು ನೋಡ್ ಗುರುಜಿ. ನಿಮ್ ಹತ್ರ 3 ತಿಂಗಳಾಯ್ತು ನಾನು ಹೇಳ್ಬೇಕು ಅಂದಿದ್ದು. ಅಲ್ಲ, ನಾನು ಆಸೆ ಪಟ್ಟಿದ್ದೇನಂದ್ರೆ ಹಿಂಗೆ ನಾನು ಆಡಿ ಹಿಂಗೆಲ್ಲ ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಯಾರು ಆಡಬೇಡಿ ಅಂತ ನೀನೊಂದು ಮಾತು ಹೇಳಪ್ಪ. ಹೇಳ್ತೀನಿ ಗುರುಜಿ, ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಹೇಳು ಹೇಳು ಹೇಳು, ಮಾತು ಹೇಳು. ಹಲೋ. ಹಾ ಹೇಳಪ್ಪ, ಏನಾದ್ರು ಹೇಳು ಹೇಳು. ಕಡೆಯಲ್ಲಿ ನಮ್ಮ ಯುವಜನತೆಗೆ ಏನಾದ್ರು ಹೇಳಪ್ಪ. ಫ್ರೆಂಡ್ಸ್, ರಮ್ಮಿ ಜೂಜ್ ಎಲ್ಲ ಯಾರು ಆಡ್ಲಕ್ ಹೋಗ್ಬೇಡ್ರಿ. ನಾನು 5 ಲಕ್ಷ ಕಳ್ಕೊಂಡಿದೀನಿ, ನೀವ್ ಯಾರು ಆಡ್ಲಕ್ ಹೋಗ್ಬೇಡಿ. 6 ಲಕ್ಷ ಫ್ರೆಂಡ್ಸ್, 6 ಲಕ್ಷ ಕಳ್ಕೊದೀನಿ. ಮನೆಯಲ್ಲಿ ಮರ್ಯಾದೆ ಇಲ್ಲ. ಹಾ ಗುರುಜಿ. ಮನೆಯಲ್ಲಿ ಮರ್ಯಾದೆ ಕೊಡಲ್ಲ, ಹೌದಲ್ಲಪ್ಪ? ಇಲ್ಲ ಗುರುಜಿ, ಕೊಡಲ್ಲ. ಅಮ್ಮ ಕೊಡ್ತಾರೆ ಗುರುಜಿ, ಅಣ್ಣ ಕೊಡಲ್ಲ. ಕೊಡ್ತಾರೆ, ಇವನ್ ಅಣ್ಣನೂ ಕೊಡ್ತಾರಪ್ಪ. ಆದ್ರೆ ಹೊರಗಡೆ ಆ ಸುದ್ದಿ ಹಬ್ಬ ಬಿಟ್ರೆ ಅದನ್ನ ಸಂಪಾದಿಸೋಕೆ ನೀನು ಆಸ್ಕರ್ ಅವಾರ್ಡ್ ತಗೊಂಡ್ರು, ಆಸ್ಕರ್ ಏನೋ ತಗೊಂಡ, ಆದ್ರೆ ಹೋದ ವರ್ಷ ಏನ್ ಮಾಡಿದ್ದ ಗೊತ್ತಾ ಅಂತಾರೆ. ಅದೇ ಗುರುಜಿ, ಹೋದ ವರ್ಷ ಮಾಡಿದ್ದು ಮುಂದೆ ನೆಕ್ಸ್ಟ್ ಇಯರ್ ಮಾಡಿದ್ದೀನಿ ಅಂತ. ಹೌದು ಹೌದು. ಈಗ ನಾನು ಹೇಳದ್ನಲ್ಲ, ಈಗ ನೀನು ಒಂದು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ಬಿಟ್ಟೆ ಅಂದ್ಕೋ, ಏನೋ ಒಂದು ಕಾದಂಬರಿ ಬರ್ದು, ಅಥವಾ ನಿನ್ಗೊಂದು ಭಾರತ ರತ್ನ ಕೊಟ್ಬಿಟ್ರು ಅಂದ್ಕೋ, ಪೇಪರ್ನೆಲ್ಲ ಬಂತು, ಅದ್ಭುತ ಅಂತ ನಿಮ್ಮ ಮನೆಯವ್ರು ಹೇಳಿದ್ರು. ಜನ ಏನಂತಾರೆ ಗೊತ್ತೇನು? ಅಲ್ಲ, ಭಾರತ ರತ್ನ ಏನೋ ಬಂತು, ಆದ್ರೆ ನೆನ್ನೆ ಏನಾಗಿದೆ ಗೊತ್ತಂದ್ರೆ ಅಂತಾರೆ. ನೆನ್ನೆ ಏನ್ ಮಾಡಿದ್ದ ಗೊತ್ತಾ? ಯಾಕಂದ್ರೆ ಹಳೆಯದನ್ ನೀನು ಹೊಸ ಸಾಧನೆ ಮಾಡಿದ್ರು ಹಳೆಯ ರೋದನೆಗಳು ಅವ್ರ ನೆನಪಿರ್ತವೆ. ಇರ್ಲಿ, ಜನ ಅಂದ್ಕೊಳ್ತಿರ್ಲಿ. ನೀ ನೋಡಪ್ಪ, ಆ ಮಾರ್ಗದ ಮೂಲಕ ಈ ಮೀನಿನ ಕತೆ ನೆನಪಿಸ್ಕೊ. ಅದು ಹೇಗೆ ಈ ಮೀನುಗಾರನ ಗಾಳಕ್ಕೆ ಎರೆಹುಳಕ್ಕೆ ಆಸೆ ಪಟ್ಟು, ಚಿಕ್ಕ ಎರೆಹುಳಕ್ಕೆ ಆಸೆ ಪಟ್ಟು ದೊಡ್ಡ ಬದುಕನ್ನು ಕಳ್ಕೊಳ್ಳುತ್ತೋ, ಹಾಗೆ ಹಿಂಗೆ ಈ ಮಾರ್ಗದಲ್ಲಿ ಹೋಗಿ ಒಂಚೂರು ದುಡಿಯೋಣ ಅಂತ ಹೋಗಿ ಇಷ್ಟು ದೊಡ್ಡ ಬದುಕು, ಇಷ್ಟು ದೊಡ್ಡ ಮರ್ಯಾದೆಯನ್ನು ಹಾಳು ಮಾಡಿಕೊಳ್ಳೋದು ಮತ್ತೆ ಸಂಪಾದಿಸೋಕಾಗಲ್ಲಪ್ಪ. ಮಾಡು. ನೀನು ಮತ್ತೆ ಕುಗ್ಬೇಡ. ಯಾರೇನಾದರೂ ಅಂದ್ಕೊಳ್ಳಿ. ನಾನು ಹೇಳಿದ್ನಲ್ಲಪ್ಪ, ನೀನು ಇದೇ ಕೆಲಸದಲ್ಲಿ ಒಂದಷ್ಟು ವರ್ಷ ಒಂದೇ ಕಡೆ ದುಡಿ. ಒಂದು ಆ ಹೋಟ್ಲು ಈ ಹೋಟ್ಲು ಎಷ್ಟು ಚೇಂಜ್ ಮಾಡೋದು ಬೇಡ. ಒಂದೇ ಕಡೆ ಒಂದಷ್ಟು ದುಡಿದ್ರೆ ನಂಗೆ ಗೊತ್ತಿಲ್ಲ, ನಾಳೆ ನೀನೇ ಒಂದು ಹೋಟ್ಲು ಇಡ್ಬೋದು. ನೀನು ಗುರಿ ದೊಡ್ಡದಾಗಿಟ್ಕೋ, ಇವೆಲ್ಲ ಬಿಟ್ಬಿಡು. ಗುರಿ ಇಟ್ಕೋ. ಹೌದು, ನಾನು ಇಲ್ಲೊಂದಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ತಗೊಳ್ತೀನಿ, ಯಾವ್ಯಾವ ತಿಂಡಿ ಅಥವಾ ಯಾವ್ಯಾವ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ತೀನಿ. ನಾಳೆ ನಂದೇ ಒಂದು ಹೋಟ್ಲ್ ಇಡ್ತೀನಿ. ನಿನ್ನ ಕನಸುಗಳು ಮುಂದಿನ 10 ವರ್ಷ ನಾನು ಹಿಂಗಿರ್ಬೇಕು ಈ ಥರ ಇರಬೇಕೆ ಹೊರತು ಈ ಚಿಲ್ಲರೆ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ನೀನು ಚಿಲ್ಲರೆ ಆಗಬೇಡ. ಗುರಿ ಇಟ್ಕೋ. ನಿನಗೆ ಒಳ್ಳೇದಾಗ್ಲಪ್ಪ, ಶುಭವಾಗ್ಲಿ ಕಣಿಯ. ಒಳ್ಳೇದಾಗ್ಲಿ. ನೋಡಿ, ಬದುಕಲ್ಲಿ ಪಾಪ ತಿದ್ದುಕೊಂಡಿದ್ದಾರೆ. ಕ್ಷಮಿಸಪ್ಪ, ನಾನೇನಾದರೂ ನಿನಗೆ ಮನಸ್ಸಿಗೆ ನೋವಾಗೋ ಥರ ಮಾತಾಡಿದರೆ, ನಾನು ಯಾಕೆ ಅಲ್ಲಲ್ಲಿ ನಕ್ಕದೆ ಅಂದರೆ ನಿನಗೆ ಸ್ವಲ್ಪ ಹೊಡಿಬೇಕು ಮನಸ್ಸಿಗೆ. ಅದಕ್ಕೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡಿ ಸ್ನೇಹಿತರೆ, ರಮ್ಮಿ ಅದು ಇದು ಎಲ್ಲೋ ಯಾರೋ ಹೇಳ್ತಾರೆ ಅಂತ ದಯವಿಟ್ಟು ಬೇಡ. ಒಂದು ಸುಂದರವಾದ ಬದುಕಿದೆ. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ, ತುಂಬ ಕಡಿಮೆ ಅವಧಿಯಲ್ಲಿ ನಿಮ್ಮ ಶ್ರಮ ಇಲ್ಲದೆ, ನಿಮ್ಮ ಬೆವರಿಲ್ಲದೆ, ಅಥವಾ ನಿಮ್ಮ ಆ ಮಟ್ಟಿನ ತೊಡಗುವಿಕೆ ಇಲ್ಲದೆ ಯಾವುದು ಸಡನ್ನಾಗಿ ಬಂತೋ, ಖಂಡಿತ ಅದು ಎಷ್ಟು ಬಂತೋ ಅದರ 3ರಷ್ಟು ಕಿತ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಬೇಡ ಜೂಜಾಡೋದು. ನನಗೆ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ಜನ ಬೆಳೆಸಿರೋ ಕೆಲವು ಕಂಟೆಂಟ್ ಕ್ರಿಯೇಟರ್ಗಳು, ಪಾಪ ಅವರು ಒಳ್ಳೇದು ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಕೆಲವೊಬ್ಬರು ನೋಡ್ತೀನಿ, ನಮ್ಮ ಥರ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಸ್ವಲ್ಪ ಜನ ಪ್ರೀತಿ ಸಂಪಾದಿಸಿರೋರು, ರಮ್ಮಿ ಅಥವಾ ಬೇರೆ ಬೇರೆ ಆ್ಯಪ್ಗಳನ್ನು ಪ್ರಮೋಟ್ ಮಾಡೋದು, ಇದನ್ನು ಆಡಿ ನಾನಿಷ್ಟು ಗೆದ್ದೆ, ಅದು ಗೆದ್ದೆ, ಇದು ಗೆದ್ದೆ. ಬೇಡ. ಇನ್ನೊಬ್ಬರು ಮನೆ ಮಕ್ಕಳಿಗೆ ನಮಗೆ ಸಿಕ್ಕಿರುವ ಒಂದು ಕೀರ್ತಿ ಅಥವಾ ಒಂದೇನೋ ಒಂದು ಸೆಲೆಬ್ರಿಟಿ ಥರ ನಿಮ್ಮನ್ನು ಜನ ನೋಡ್ತಾರಲ್ಲ, ಇದನ್ನು ನೀವು ಹೀಗೆ ನಾನಿಷ್ಟು ಗೆದ್ದೆ, ನನ್ನ ಅಕೌಂಟಿಗೆ ಇಷ್ಟು ಬಂತು, ನೀವು ಆಡಿ
ಅರೆ, ಎಷ್ಟು ಜನ್ಮಕ್ಕೆ ಪಾಪ ಕಟ್ಟಿಕೊಳ್ತಿದ್ದೀರಿ ನೀವು. ಎಷ್ಟು ಮನೆ ಮಕ್ಕಳು ಹಾಳಾಗ್ತವೆ. ನಾವು ಹೇಳಿದ್ವಿ ಅಂತ ಆಡ್ಬಿಡ್ತಾರ, ಗೊತ್ತಿಲ್ಲ, ಯಾರೋ ಒಬ್ಬ ಆಡ್ಬೋದು. ಆ ಒಬ್ಬ ಮಗ ಕೂಡ ಒಂದು ತಾಯಿಗೆ ಬಹಳ ಮುಖ್ಯ ಅಲ್ವೇ. ನಾನಂತೂ ಈ ವಿಚಾರದಲ್ಲಿ ಎಷ್ಟು ಅಡ್ವರ್ಟೈಸ್ಮೆಂಟ್ಗಳು ಅಥವಾ ಆ ಕಂಪನಿಯವರು ನಮ್ಮನ್ನು ಖಂಡಿತ ಸಂಪರ್ಕಿಸಿದ್ದಾರೆ. ಸುಮ್ಮನೆ ಹೇಳ್ಬಿಡ್ತೀನಿ ಜನಕ್ಕೆ ಗೊತ್ತಾಗಲಿ ಅಂತ. ಬಹುಶಃ ನೀವು ಒಂದು ನಿಮಿಷ, 1.5 ನಿಮಿಷ, 2 ನಿಮಿಷದ ಆ್ಯಡ್ ಕೊಟ್ಟರೆ ನಿಮ್ಗೊಂದು 50-60 ಸಾವಿರ, 1 ನಿಮಿಷಕ್ಕೆ 50-60 ಸಾವಿರ ಕೊಡ್ತಾರೆ. ಈಗ ನಾನು ಹೇಳಬೇಕು, ನೀವು ಹಿಂಗೆ ಆಡ್ಬಿಡಿ, ನಾನು ಇಷ್ಟು ಗೆದ್ದೆ, ನೀವು ಗೆದ್ದುಬಿಡಿ ಅಂತ ಹಿಂಗೆ ಹೇಳ್ಬೇಕಷ್ಟೇ. ಅವ್ರು ನಿಮ್ಗೊಂದು 60-70 ಸಾವಿರ, ನೀವು ಎಷ್ಟು ಫೇಮಸ್ ಆಗಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ದುಡ್ಡು. ನಮಗೊಂದು ಬೆಲೆ ಕಟ್ತಾರೆ ಅವರು. ಯಾವ ಬೆಲೆ ಅದು? ನನ್ನ ಪ್ರಕಾರ ಈ ದಾರಿಯಲ್ಲಿ ಯಾರ್ಯಾರು ರಮ್ಮಿ ಆಡ್ತೀನಿ, ಜೂಜ ಆಡ್ತೀನಿ, ಅಥವಾ ಯಾವುದೋ ಬೆಟ್ಟಿಂಗ್ ಆಡ್ತೀನಿ, ಫೈನ್, ಯಾವುದೋ ಒಂದು ಸಮಯದಲ್ಲಿ ನಿಮ್ಗೆ ಹಂಗೆ ಅನಿಸಿರ್ಬೋದು. ದಯವಿಟ್ಟು ಸತ್ಯ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಉದ್ಧಾರ ಆದವರು ಬಹಳ ಕಡಿಮೆ. ಬಹಳ ಕಡಿಮೆ ಏನು ಇಲ್ವೇ ಇಲ್ಲ ಅನ್ನಿ. ಹಂಗೆ ಮಾಡೋದು ಬೇಡ. ಸ್ವಲ್ಪ ನಮಗೆಲ್ಲ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕಲ್ವೇ. ಶುಭವಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ದಯವಿಟ್ಟು ಕಾರ್ಯಕ್ರಮ ನೋಡ್ತಿರೋರು ಎಲ್ಲರೂ ನಿಮ್ಮ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ಈ ಕಾರ್ಯಕ್ರಮದ ಲಿಂಕನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ದಯವಿಟ್ಟು ಶೇರ್ ಮಾಡಿ. ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ 3 ಕಡೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರೋರು ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಎಲ್ಲ ರೀತಿಯ ವಿಡಿಯೋಗಳನ್ನು ಶೇರ್ ಮಾಡಿ. ಇಫ್ ಇಟ್ ಈಸ್ ನಿಮಗದು ಒಳ್ಳೆಯದು ಅಂತ ಅನಿಸಿದ್ರೆ.